ವಿಷಯವಾಗಿ ನಾವು ಶ್ರೋತ್ರಕ್ಕೂ ಶ್ರೋತ್ರ ಯಾವುದಾಗಿದೆಯೋ, ಮನಸ್ಸಿಗೂ ಮನಸ್ಸು ಯಾವುದಾಗಿದೆಯೋ, ವಾಕಿಗೆ ಕೂಡ ಯಾವುದು ವಾಕ್ ಆಗಿದೆಯೋ ಅದು ಆತ್ಮತತ್ವ ಅನ್ನುವಂತ ವಿಷಯವನ್ನ ನೋಡ್ತಾ ನಮ್ಮ ಒಂದಿಷ್ಟು ಪರೀಕ್ಷೆ ಮಾಡೋಣ ಅಂತ ನಿನ್ನೆ ಪರೀಕ್ಷೆ ಮಾಡಿದೆ. ಆ ಪರೀಕ್ಷೆಯಲ್ಲಿ ನನಗೆ ಬಹಳ ನಿರಾಶೆ ಆಯ್ತು. ಹೇಳಿ, ನಾನು ನಿರಾಶೆಗೆ ಒಳಗಾಗುವುದು ಏನು ಅವಶ್ಯಕತೆ ಇಲ್ಲ ಅನಿಸ್ತು. ಯಾಕಂದ್ರೆ ಎಲ್ಲ ಬೇರೆ ಬೇರೆ ಕಡೆ ಅಭ್ಯಾಸ ಮಾಡಿದೆ. ಬೇಸಿಕ್ ಟೆಕ್ಸ್ಟ್ ನನ್ನ ಕಡೆನೇ ಆಗಿತ್ತು ಅಂದ್ರೆ ಆ ಮಾತು ಬೇರೆ ಇತ್ತು, ನಾನು ನಿರಾಶೆ ಪಡ್ಬೋದಾಗಿತ್ತೇನೋ. ಈಗ ನೀವು ಎಲ್ಲೆಲ್ಲೋ ಅಭ್ಯಾಸ ಮಾಡಿದ್ರಿ, ಏನೇನೋ ನಿಮ್ಗೆ ತಿಳಿದೋದ ಅದರಲ್ಲಿ ಬಹಳ ದೋಷದಿಂದ ಕೂಡಿದಂತ ಜ್ಞಾನವನ್ನ ಮಾಡ್ಕೊಂಡೇವೆ ಅನಿಸ್ತು ನನಗೆ. ಇನ್ನು ನಿಮ್ದು ಜ್ಞಾನ ಫಿಲ್ಟರ್ ಆಗ್ಬೇಕು, ಎಲ್ಲರದು ಜ್ಞಾನ ಫಿಲ್ಟರ್ ಆಗ್ಬೇಕು. ಆಮೇಲೆ ಅದು ಅಪ್ ಟು ದ ಮಾರ್ಕ್ ಇಲ್ಲ. ಉಪನಿಷತ್ತನ್ನ ಅಭ್ಯಾಸ ಮಾಡುವಷ್ಟ ಮಟ್ಟಿಗೆ ಅರ್ಥವಾದಂತಹದ್ದು ಬುದ್ಧಿ ಇಲ್ಲ. ನಾನ್ ನಿನ್ನೆ ಚೆಕ್ ಮಾಡ್ಲಿಕ್ಕಾಗಿ ಅದಕ್ಕೆ ಈಗ ನಾನು ಅಷ್ಟೊಂದು ಯಾಕೆ ಚೆಕ್ ಮಾಡ್ಬೇಕು, ನನಗೇನು ಅದರದಿಂದ ಲಾಭ? ಪ್ರಾಜ್ಞರಗರಿ ತಿಳಿದು ನೀವು ಸಾಧನೆಯನ್ನ ಮಾಡಿದ್ರೆ ನಿಮ್ಗೆ ತಿಳಿತದ. ಮತ್ ಒಂದು ತಿಳ್ಕೊಳ್ರಿ, ನೀವು ಸಾಧನೆ ಮಾಡಿದ್ರೆ ನಿಮ್ಗೆ ತಿಳಿತದ, ನಾ ಸಾಧನೆ ಮಾಡಿದ್ರೆ ನನಗೆ ತಿಳಿತದ. ಮತ್ತ ನಮ್ಗೆ ತಿಳಿದನ ನಾವು ತಿಳಿದೈತಿ ಅಂದ್ವಂದ್ರ ನಮ್ಗ ನಾವೇ ಮೋಸ ಮಾಡಿಕೊಂಡಂಗ ಆಗ್ತದೆ. ಮತ್ತ ನಾವು ಮೋಕ್ಷ ಅನ್ನುವಂತ ಫಲದಿಂದ ವಂಚಿತರಾಗ್ತೇವೆ. ಆದ್ರಿಂದ ಈ ಪರಂಪರೆಗೆ ಮಹತ್ವ ಕೊಡ್ರಿ, ಪ್ರಮಾಣಕ್ಕೆ ಮಹತ್ವ ಕೊಡ್ರಿ, ಶಾಸ್ತ್ರಕ್ಕೆ ಮಹತ್ವ ಕೊಡ್ರಿ, ಪರಂಪರೆ ಬಂದಂತ ಗುರುಗಳಿಗೆ ಏನದ ಶ್ರದ್ಧಾ ಇರ್ಲಿ. ಅದಾಗ ಜ್ಞಾನ ಆಗ್ತೈತೆ ಹೊರತು ನಾನು ಅಲ್ಲಿ ಕೇಳ್ತೀನಿ, ನಾ ಇಲ್ಲಿ ಕೇಳ್ತೀನಿ, ಎಲ್ಲಾರು ಒಂದ ಅನ್ಕೊಂತ ಹೊಂಟಿವಿ ಅಂದ್ರ ನಿಶ್ಚಯ ಜ್ಞಾನ ಆಗುದಿಲ್ಲ, ಸಂಶಯ ಜ್ಞಾನ ಆಗ್ತದ. ಸಂಶಯ ಜ್ಞಾನದಿಂದ ಮೋಕ್ಷ ಅನ್ನುವಂತ ಫಲ ಬರುವುದಿಲ್ಲ ಅನ್ನುವಂತ ಒಂದು ನಿನ್ನೆಯ ಪೀಠಿಕೆಯೊಂದಿಗೆ ನಾವು ನಿನ್ನೆ ಏನ್ ನೋಡ್ತಾ ಇದ್ದೀವಿ ಅಂದ್ರೆ, ನಿಜಗುಂಡ್ರ ಜ್ಞಾನ ಪ್ರತಿಪಾದನ ಸ್ಥಳದ ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದು ಅರಿದೆ ಅನ್ನುವಂತ ಪದ್ಯದ ವಿಸ್ತಾರವನ್ನು ನೋಡಿದ್ವಿ. ಕನ್ನಡದಲ್ಲಿ ಅಪ್ಪವರು ಬಹಳ ಚಂದ ಹೇಳ್ಯಾರ. ಬಟ್ ಏನದ, ಕನ್ನಡ ಓದಾಕ ಬರಂಗಲ್ಲ ಒಂದೇದ್ದು, ಓದಿದ್ರ ಅರ್ಥ ಆಗಲ್ಲ ಎರಡನೇದ್ದು, ಶಬ್ದಗಳಾಗಿ ಬಿಡ್ತಾವ ಮೂರನೇದ್ದು. ತನುವಿದು ಆನಲ್ಲವು ಎಲ್ಲರಿಗೂ ತಿಳಿತು, ಇಂದ್ರಿಯವು ಆನಲ್ಲವು ಇನ್ನ ತಿಳಿದಿಲ್ಲ ಬಾಳ ಮಂದಿಗೆ. ಅದು ಆಗ್ಬೇಕು. ಅಸುವರ್ಗ ಬೆನೆಪವು ಆನಲ್ಲ, ಹಮ್ಮು ಚಿತ್ತು ಬುದ್ಧಿ ಮನವು ಆನಲ್ಲ, ಇಳೆ ವಾರಿ ಶಿಖೆ ವಾಯು ನಭವೆಂಬಿ ಬೆನಿತು ನಾನಲ್ಲವು ಎನಗೆ ವೇದ್ಯವಾಗಿ. ಇಲ್ಲಿ ಅವರು ಕಾರಣನ ಕೊಟ್ಟರು, ನನಗೆ ತಿಳಿಯೋದರಿಂದ ಯಾವು ನಾನಲ್ಲ. ಗುಣ ಹಂತೆ ಮಹತ್ತು ಅವಿದ್ಯಾ ಮಾಯಾ ಶಕ್ತಿಗಳೆನಿಸಲ್ ಆನಲ್ಲ, ಇವೆಲ್ಲ ನಾನಲ್ಲ. ಅವರ ಧರ್ಮ ಕರ್ಮ ಗುಣಮಂದೂ ನಾನಲ್ಲ, ಅವ್ರ ಗುಣನೂ ಅಲ್ಲ, ಅವ್ರ ಕರ್ಮನೂ ನಾನಲ್ಲ. ನಾನಲ್ಲವು ಇದಂ ಅಹಂ ಎಂದು ಗಣಿಸಲ್ ಆನು ಆನಲ್ಲನಗೆ ಅವು ದೃಶ್ಯವಾಗಿ. ಇದಂ ಅನ್ನೋದು ನನಗೆ ದೃಶ್ಯದ, ಅಹಂ ಅನ್ನೋದಕ್ಕೂ ನಾ ದೃಕ್ಕದೇನಿ, ನನಗೆ ಎರಡು ದೃಶ್ಯ ಅದಾವ. ಅಹಂ ಇದಂ ಅನ್ನುವಂತವು ಏನದ ಇವನು ಹೊರಗೆ ಹಾಕ್ಬೇಕು. ಅನಾತ್ಮದಲ್ಲಿ ಬರ್ತದಂತಾರಪ್ಪ. ಪರಮ ಜೀವಾಂತರ ಜೀವತ್ರಯ ಭೇದಗಳು, ವಿಶ್ವ ತೈಜಸ ಪ್ರಾಜ್ಞ ಜೀವತ್ರಯ ಭೇದಗಳು. ಇವು ಶಬ್ದಗಳಾಗುವುದ್ರ ಅರ್ಥ ಆಗುದಿಲ್ಲ ಆತ್ಮೀಯರೇ. ಬಾಯ್ಪಾಟ್ ನಡೆಯುವುದಿಲ್ಲ, ಶಾಸ್ತ್ರದ ಆಳಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ನೀರ ಬಾಜುನದ ನೀರಡಿಸಿ ಸಾಯ್ತೇವೆ. 21 ನಿಜಗುಣರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನ ಸ್ಥಳದ 21ನೇ ಪದ್ಯ ನಡೆದು 3 ದಿವಸ ಆಯ್ತು. ಮುಗಿಸೇವ್ ನಿನ್ನೆ. ಇವತ್ತು ರಿವಿಷನ್ ಎಷ್ಟನೇ ಪದ್ರಿ ಅಂತ ಕೇಳ್ತಾರ ನಮ್ ಜನ. ಇವತ್ತು ಬಂದಿದ್ರಿ, ಇವಾಗ ಬರ್ರಿ, ದಿನ ಯಾಕೆ ಬರ್ತೀರಿ? ಇವಾಗ ಬರ್ರಿ. ಪರಮ ಜೀವಾಂತರ ವಿಶ್ವ ತೈಜಸ ಪ್ರಾಜ್ಞೆ ತುರಿಯಾದಿ ವಿಷಯ ದೃಕ್ಕಗಳಿವು. ಇವು ದೃಕ್ಕಗಳು ಇವು ಆನಲ್ಲೋ. ನೋಡ್ರಿ, ವಿಶ್ವ ತೈಜಸ ಪ್ರಾಜ್ಞೆ ತುರಿಯಾದಿ ವಿಷಯ ದೃಕ್ಕಗಳು ಇವು ಆನಲ್ಲ ಅಂದ್ರು.
ಏನ್ ತುಸ ವಿಚಾರ ಮಾಡ್ಬೇಕ್ರೆ? ವಿಶ್ವ ನಾನಲ್ಲ ಒಪ್ಪಬಹುದು, ತೈಜಸ ನಾನಲ್ಲ ಒಪ್ಪಬಹುದು, ಪ್ರಾಜ್ಞೆ ನಾನಲ್ಲ ಒಪ್ಪಬಹುದು, ತುರಿಯನು ನಾನಲ್ಲ ಅಂತ. ಮತ್ತಿಲ್ಲಿ ಎಷ್ಟ ಅದ ರೀ ಹೋಮ್ವರ್ಕ್? ಈ ಪದ್ಯ ಕನ್ನಡದಾಗದ. ತುರಿಯ ನಾನಲ್ಲ ಅಂತ ತಿಳಿದು ಅನಾತ್ಮವನ್ನು ಮಾಡಿ ಬಗೆದಾಗ ತುರಿಯಾತೀತವಾದ ಸ್ವಭಾವದ ಸ್ವರೂಪವೇ ನಾನು ಅನ್ನುವಂಥದ್ದು ಅರ್ಥ ಆಗ್ತದೆ. ಈ ಮೂರು ವಿಶ್ವ ತೈಜಸ ಪ್ರಾಜ್ಞೆಗಳು ದೃಕ್ ಅದಾವ, ದೃಶ್ಯ ಅದಾವ. ಯಾರಿಗೆ? ಈ ತುರಿಯನಿಗೆ ದೃಶ್ಯ ಅದಾವ. ತುರಿಯ ಯುಗ ದೃಕ್ ಅದಾನ. ಈ ದೃಕ್ಕು ಈ ದೃಶ್ಯ ಎರಡೂ ನಾನಲ್ಲ ಅನ್ಬೇಕು ಅಂದ್ರ ಅವ ಎಲ್ಲಿ ಹೋಗಿ ನಿಲ್ಬೇಕು? ವಿಚಾರ ಮಾಡ್ರಿ. ಶಾಸ್ತ್ರದ ಆಳ ಹರಿವು ವಿಚಾರ ಮಾಡ್ಬೇಕಾಗ್ತದ. ಪರತರ ಆನಂದ ಏಕರಸ ಅದು ಹೆಂಗದ? ಪರತರ ಶ್ರೇಷ್ಠವಾದ ಆನಂದ ಏಕರಸ ರೂಪ ದೃಶಿ ಮಾತ್ರ. ನೋಡ್ರಿ, ದೃಕ್ಕು ತೆಗೆದು ಬಿಟ್ರು ಕೇವಲ ದೃಶ್ಯ ಅಂದ್ರು. ಏನ್ ಹಿಂಗಂದ್ರ ಶಬ್ದ ಮಾತ್ರ ಅರ್ಥ ಆಗ್ಲಿಲ್ಲ, ಹೇಳಿದ್ದು ಯಾರಿಗೂ ತಿಳಿಲಿಲ್ಲ. ಕೇವಲ ದೃಶಿ ಅಂದ್ರೆ ಏನು? ದೃಕ್ಕಿಗೆ ದೃಶ್ಯಕ್ಕ ದೃಕ್ ಅಂದ್ರೆ ಏನ್ ಗೊತ್ತಾಗ್ಬೇಕು ವ್ಯತ್ಯಾಸ. ಇಷ್ಟೆಲ್ಲ ಹೋಮ್ವರ್ಕ್ ಅದಾವ. ಗುರುಶಂಭುಲಿಂಗವೇ ನಿಜವೇ ತಾನಾಗಿ. ಈ ಪದ್ಯವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಕೈವಲ್ಯ ಪದ್ಧತಿಯ 4 ಸ್ಥಳಗಳು, ಜ್ಞಾನ ಪ್ರತಿಪಾದನ ಮೊದಲಿನ 20 ಪದ್ಯಗಳು ನಮ್ಗೆ ಅರ್ಥ ಆಗಿರ್ಬೇಕು. ಇಲ್ಲಾಂದ್ರೆ ಇವನ್ ಹೇಳ್ರಿ ಅಂದ್ರೆ ಇವೆಲ್ಲ ಕೈವಲ್ಯ ಪದ್ಧತಿಯನ್ನೇ ಹೇಳ್ಬೇಕಾಗ್ತದ ಆತ್ಮೀಯರೇ. ಆದ್ದರಿಂದ ತಿಳ್ಕೊಡ್ರಿ. ನಾವು ಇವತ್ತಿನ ದಿವಸ ಮತ್ತೆ ನಾವೇನದ ಯಥಾ ಪ್ರಕಾರ ಏನೋಪನಿಷತ್ನಲ್ಲಿ ಮುಂದುವರಿಯೋಣ. ಇದು ವಿಚಾರ ಮಾಡ್ಕೊಂತ ಕುಂತ್ಕೊಂಡು ಕೆಲಸ ಬಗೆಹರಿಯೋದಿಲ್ಲ ಅನ್ನುವಂತ ಟಿಪ್ಪಣಿಯೊಂದಿಗೆ ನಮ್ಮ ಯಥಾರ್ಥವಾದ ಉಪನಿಷತ್ ಕ್ಲಾಸ್ ಅನ್ನ ಮುಂದುವರಿಸೋಣ. ಮುಂದೆ ಹೇಳ್ತಾರ ಅಪ್ಪವರು, ವಾಟ್ ಆರ್ ದ 5 ಫೀಚರ್ಸ್ ಆಫ್ ದ ವರ್ಲ್ಡ್? ಜಗತ್ತಿನ ಸ್ವರೂಪ ಏನು? ಆತ್ಮನ ಸ್ವರೂಪ ಹೇಳಿದ್ರಿ. ಜಗತ್ತಿನ ಸ್ವರೂಪವೇನು? ಜಗತ್ತಿನ ಸ್ವರೂಪ ಏನು ಅನ್ನೋದೆಲ್ಲ ಅಪ್ಪವ್ರು ಹೇಳ್ತಾರ. ಓ ಮ್ಯಾಕ್ ಟಿ. ಏನ್ರಿ ಇದು ಓ ಮ್ಯಾಕ್ ಟಿ? ಯಾರು ಹೇಳ್ತೀರಿ? ಕೇಳುವುದೇ ಇಲ್ಲ. ಯಾಕ? ಕೇಳಿದ್ರೆ ಯಾರಿಗೂ ಹೇಳಕ ಬರುವುದಿಲ್ಲ. ಹಂಗ ಮುಂದೆ ಹೋಗ್ತೇನಿ. ಹಂಗ ಮುಂದೆ ಹೋದ್ರೆ ತಿಳಿಯುವುದಿಲ್ಲ. ಏನ್ ಮಾಡುದು? ಸಮಸ್ಯೆ. ಅದಕ್ಕೆ ನಾ ಏನ್ ಮಾಡ್ತೀನಿ? ಪ್ರಶ್ನೆ ಹಾಕ್ತೀನಿ, ಉತ್ತರ ಹೇಳೋದಿಲ್ಲ. ಒಮ್ಮೆ ಹೇಳಿದ ಉತ್ತರ ಹೇಳೋದಿಲ್ಲ. ಹೊಸ ಬಿದ್ರೆ ಉತ್ತರ ಹೇಳಿ ಹೋಗ್ತೇನೆ ಮುಂದೆ. ನಾನು ನಿಮ್ಗೆ ಯಾರು ಪ್ರಶ್ನೆ ಕೇಳಂಗಿಲ್ಲ. ನಾನು ಉತ್ತರನು ಹೇಳ್ತೇನೆ, ನಾನೇ ಉತ್ತರ ಹೇಳ್ತೀನಿ, ನಾನೇ ಪ್ರಶ್ನೆ ಕೇಳ್ತೀನಿ, ನಾನೇ ಉತ್ತರ ಹೇಳ್ತೀನಿ. ನೀವೇನು ಹೋಮ್ವರ್ಕ್ ಮಾಡ್ಬೇಡ್ರಿ, ನೀವೇನು ಮಾಡಕ್ ಹೋಗ್ಬೇಡ್ರಿ. ಆರಾಮ್ ಬಂದ್ ಕೇಳ್ರಿ. ಎಷ್ಟ್ ಆದಷ್ಟು ಆತು ವೇದಾಂತ ಶಾಸ್ತ್ರದ ಅಧ್ಯಯನ ಅನ್ನುವನಿಗೆ ಓಂ ಮ್ಯಾಕ್ ಟಿ ಅನ್ನೋದು ಏನು ಅಂತಂದ್ರೆ ಆಬ್ಜೆಕ್ಟ್, ಮಟೀರಿಯಲ್, ಅಟ್ರಿಬ್ಯೂಟ್, ಚೇಂಜಿಂಗ್ ಅಂಡ್ ಟೆಂಪರರಿ ಅನ್ನುವಂತ 5 ಮಾತುಗಳನ್ನ ಈ ಜಗತ್ತಿನ ಸ್ವರೂಪವನ್ನ ನೆನಪಿಟ್ಟು ಹೇಳಿಕೆ ಒಂದು ಶಾರ್ಟ್ ಕಟ್ ನೆನಪು ಮಾಡ್ಕೊಳ್ಳಿ ಅನ್ನುವಂತ ವಿಷಯವನ್ನು ಹೇಳಿದ್ರು. ಆ ವಿಷಯವನ್ನ ಆಳವಾಗಿ ಹೇಳೀನಿ. ಈಗ ಕೇಳಿದ್ರೆ ಇನ್ನೊಮ್ಮೆ ಹೇಳ್ರಿ, ಬಾಳ ಚಲೋ ಹೇಳ್ತೀರಿ ಅನ್ನುವಂತ ಜನ ನಮ್ಮಲ್ಲಿ ಅದ. ಅದಕ್ಕ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ unnecessarily because of these people. I want to continue that you understand. I have already told that you know the fact very well. Considering this, I am going ahead. Do you remember? Antarapur, do you remember what is Om-Ati? Better. Regularly you read the word Om-Ati, which is a new word I have coined. ಈ ಹೊಸ ಶಬ್ದವನ್ನ ನಾನು ಉಪಯೋಗ ಮಾಡೀನಿ ನಿಮಗೆ ನೆನ್ಪಿಟ್ಕೊಳಕ ಅಂತಾರಪ್ಪ. And I am hoping and perhaps I will command you to remember Om-Ati. ನಾನು ನಿಮ್ಗೆ ನೀವು ನೆನ್ಪಿಟ್ಟಿರಿ ಅಂತ ಆಶೆ ಮಾಡ್ತೀನಿ. ಮತ್ತ ನೆನ್ಪಿಟ್ಟಿರಿ ಅಂತ ತಿಳ್ಕೊಂಡು ನಾನು ಮುಂದೆ ಹೋಗ್ತೀನಿ. ನಾನು ಇನ್ನೊಮ್ಮೆ ಇವನ್ನ ಹೇಳಕ್ ಹೋಗುದಿಲ್ಲ ಅಂತ ಅಪ್ಪರು ಅಂತ. Om-Ati, the 5 features of the world. The words are meant to describe Om-Ati. And what is that Atma? It is non-Om-Ati. Atma ಹೆಂಗದ? ಆತ್ಮ Om-Ati ಇಲ್ರಿ. ಆತ್ಮ ಹೆಂಗದ? non-Om-Ati ಅದ. With the words which can describe the material world, you cannot describe the non-material Atma. ಈ ದ್ರವ್ಯ ಪದಾರ್ಥವನ್ನ ವರ್ಣನೆ ಮಾಡುವಂತ ಜಗತ್ತು ಆ ಶಬ್ದಗಳಿಂದ ಪರಮಾತ್ಮನ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. That is why you cannot say Atma is a thing. You cannot say Atma is a being. You cannot say Atma is an entity. You cannot say Atma is a substance. No word you can use. ಆದ್ದರಿಂದ ಆತ್ಮನಿಗೆ
ಅದು ಒಂದು ವಸ್ತು ಅನ್ನಕ್ ಬರೋದಿಲ್ಲ. ಒಬ್ಬ ಜೀವ ಅನ್ನಕ್ ಬರಂಗಿಲ್ಲ, ಒಬ್ಬ ವ್ಯಕ್ತಿ ಅನ್ನಕ್ ಬರುದಿಲ್ಲ, ಅದು ಒಂದು ತತ್ವ ಅನ್ನಕ್ ಬರುದಿಲ್ಲ. ಯಾಕ? ಶಬ್ದಕ್ಕೆ ನಿಲ್ಕೋದಿಲ್ಲ. ನೀವೇನ ಇವು ಶಬ್ದ ಬಳಸ್ತೀರಿ, ಇವು ಲೌಕಿಕವಾದಂತ ವಸ್ತುಗಳನ್ನ ನಿರ್ದೇಶನ ಮಾಡ್ತಾವೆ. ಆತ್ಮ ಈಸ್ ಎ ಸಬ್ಸ್ಟೆನ್ಸ್. ನೋ ವರ್ಡ್ ಯು ಕ್ಯಾನ್ ಯೂಸ್. ಆತ್ಮ ಹಿಂಗಂತ ಹೇಳಾಕ ನಿಮ್ಗೆ ಹೇಳಾಕ ಬರುದಿಲ್ಲ. ಯಾಕಂದ್ರ ಅದು ಪಾರಿಭಾಷಿಕ ಅದ, ಅದು ಪಾರಮಾರ್ಥಿಕ ಅದ. ಪಾರಮಾರ್ಥಿಕ ಶಬ್ದಗಳಿಲ್ಲ. ನಿಶಬ್ದಂ ಬ್ರಹ್ಮ ಇತಿ ಉಚ್ಯತೆ. ಬಿಕಾಸ್ ಎನಿ ವರ್ಡ್ ಯು ಯೂಸ್, ಯು ವಿಲ್ ಥಿಂಕ್ ಆಫ್ ವಾಟ್ ಒನ್ ಆಫ್ ದ ಥಿಂಗ್ಸ್ ಇನ್ ದ ಕ್ರಿಯೇಷನ್. ಯಾವುದೇ ಶಬ್ದ ಉಪಯೋಗ ಮಾಡಿದರೆ ನಾವು ಈ ಸೃಷ್ಟಿಯಲ್ಲಿ ಇದ್ದಂತ ಒಂದು ವಸ್ತುವಿಗೆ ಅದನ್ನ ರಿಲೇಟ್ ಮಾಡ್ತೇವೆ. ಅದು ಸೃಷ್ಟಿಯೊಳಗಿರುವಂತ ಯಾವ ವಸ್ತುನೂ ಅಲ್ಲ. ಆದ್ದರಿಂದ ಈ ಸೃಷ್ಟಿಯಲ್ಲಿ ಉಪಯೋಗ ಮಾಡುವಂತ ಶಬ್ದಗಳಿಂದ ಪರಮಾತ್ಮನನ್ನ ವರ್ಣನೆ ಮಾಡ್ಲಿಕ್ಕೆ ಬರುವುದಿಲ್ಲ. ದೇರ್ಫೋರ್ ವಾಕ್ ನ ಗಚ್ಚತಿ. ಆದ್ರಿಂದ ಈ ವಾಗೇಂದ್ರಿಯಕ್ಕೆ ಬ್ರಹ್ಮನಲ್ಲಿ ಪ್ರವೇಶವಿಲ್ಲ. ಓಂ ಮ್ಯಾಕ್ಟಿ ಅಭಾವಾತ್. ಓಂ ಮ್ಯಾಕ್ಟಿ ಇಲ್ಲದೆ ಇರುವುದರಿಂದ ಶಬ್ದ ಪ್ರವೃತ್ತಿ ನಿಮಿತ್ತ ಅಭಾವಾತ್. ಯಾಕಿದು ವಾಕ್ಗೆ ಇದು ನಿಲ್ಕುದಿಲ್ಲ ಅಂದ್ರೆ ಅಲ್ಲಿ ಶಬ್ದ ಪ್ರವೃತ್ತಿ ಇಲ್ಲದೆ ಇರುವುದರಿಂದ. ಶಬ್ದ ಪ್ರವೃತ್ತಿ ನಿಮಿತ್ತ ಅಭಾವ. ಒಂದ್ ವೇಳೆ ಶಬ್ದದ ನಿಮಿತ್ತದ ಪ್ರವೃತ್ತಿ ಇತ್ತಂದ್ರ ಆ ಶಬ್ದಗಳಿಂದ ಆ ಪರಬ್ರಹ್ಮ ತತ್ವವನ್ನ ವರ್ಣಿಸ್ಲಿಕ್ಕೆ ಬರ್ತಿತ್ತು. ಇಟ್ ಈಸ್ ಎ ಟೆಕ್ನಿಕಲ್ ರೀಸನ್. ಇದು ಟೆಕ್ನಿಕಲ್ ಅಂದ್ರೆ ತಾಂತ್ರಿಕವಾದಂತ ಕಾರಣ. ಟೆಕ್ನಿಕಲ್ ಅಂದ್ರೆ ಏನ್ರಿ? ತಾಂತ್ರಿಕವಾದಂತ ಕಾರಣ. Then why cannot I experience that Atma in meditation? ಮತ್ತು ಮುಂದಿನ ಪ್ರಶ್ನೆ ತಗೋತ ಒಂದು ಪ್ರಶ್ನೆ ಆಗ್ತಾ, ಯಾಕೆ ನಾವು ಧ್ಯಾನದಲ್ಲಿ ಆತ್ಮನನ್ನ ಅನುಭವ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಪ್ರಶ್ನೆ ಹಾಕ. ಈ ಪ್ರಶ್ನೆ ಹಾಕಿದ ಮೇಲೆ ನಾವೇ ನಮ್ಮ ಮನಸ್ಸಿನ ಮುಂದಿನ ಓದೋದನ್ನ ವಿಚಾರ ಮಾಡಿ ಇಟ್ಕೋಬೇಕಾಗ್ತದ. ಓದುದು ಕೂಡ ನಮ್ಮ ವಿಚಾರ ಮಟ್ಟವನ್ನು ಏರಿಸ್ಬೇಕಾದ್ರೆ ಗುರುಗಳು ನಮಗ ವಿಚಾರ ಮಾಡುವ ಶೈಲಿಯನ್ನ ಕಲಿಸಿಕೊಡ್ತಾರೆ. ಆ ರೀತಿ ವಿಚಾರ ಮಾಡ್ಬೇಕು. ನಾವು ಲೌಕಿಕ ಗತಿ ವಿಚಾರ ಮಾಡಿದ್ರೆ ಪಾರಲೌಕಿಕ ವಿಚಾರಕ್ಕೆ ಬಂದು ಅದು ಸಾಧ್ಯ ಆಗೋದಿಲ್ಲ. ಆತ್ಮೀಯರೇ, ಇದೇನಂತಾರ ಅವರು? ಹಾಗಾದ್ರೆ ನಾವು ಧ್ಯಾನ ಮಾಡುವತ್ನಾಗ ಧ್ಯಾನಕ್ಕೆ ಯಾಕದು ವಿಷಯ ಆಗುದಿಲ್ಲ ಆತ್ಮ? ಯಾವಾಗ ಹಾಕಿದ ಪ್ರಶ್ನೆ ಇಂಥ ಪ್ರಶ್ನೆ ಕೇಳ್ಬೇಕು ಅಂತ ಅಂದಂಗದ. ನಾವು ಕೇಳೋ ಪ್ರಶ್ನೆ ಹೆಂಗದಾವು ವಿಚಾರ ಮಾಡಿ. ನಾವು ಕೇಳೋ ಪ್ರಶ್ನೆ ಮಾಯಾ ಒಳಗಿಂದ ಕೇಳ್ತೀವಿ. ಮಾಯಾ ದಾಟಿದ ಪ್ರಶ್ನೆನೇ ಇಲ್ಲ ನಮ್ಗೆ. ಅದ್ರ ಮ್ಯಾಗ ಗೊತ್ತಾಗ್ತದೆ ಅಧಿಕಾರಿ ಹೆಂಗ. ಈ ಪ್ರಶ್ನೆ ಇದಕ್ಕಂತಾರ ಪ್ರಶ್ನೆ. ಇನ್ನು ನಾವು ಧ್ಯಾನಕ್ಕೆ ವಿಷಯ ಯಾಕೆ ಆಗುದಿಲ್ರಿ ಪರಮಾತ್ಮ? ಮತ್ ಕೆಲವು ಮಂದಿ ಧ್ಯಾನ ಯೋಗ ಮಾಡು ಅಂತ ಹೇಳ್ತಾರಲ್ಲ, ಮತ್ತೆ ಧ್ಯಾನದಾಗ ಅವ್ರಿಗೆ ಪರಮಾತ್ಮ ಸಿಗುದಿಲ್ಲ ಏನ್ರಿ? ಏನಾಗ್ತದ ಧ್ಯಾನದಾಗ? ಧ್ಯಾನ ಮಾಡಿದ್ರೆ ಧ್ಯಾನದಾಗ ತ್ರಿಪುಟಿ ಇರ್ತದೆ. ಯಾವ ಹೇಳ್ತಾರೆ ತ್ರಿಪುಟಿ ಅಂದ್ರೆ? ಧ್ಯಾನದ ತ್ರಿಪುಟಿಗಳು ಯಾವ ಹೇಳ್ತಾರೆ? ಜ್ಞಾನ ಧ್ಯಾನ ಧ್ಯೇಯ. ಬರೋಬ್ರು ಹೇಳಿದ್ರು ಸುಭಾಸ್ ಅವರು. ಈಗ ಧ್ಯಾನ ಅಂತ ಎದಕ್ ಅನ್ಬೇಕು? ತ್ರಿಪುಟಿ ಹೇಳಿದ್ರಿ. ಧ್ಯಾನ ಅಂತ ಎದಕ್ ಅನ್ಬೇಕ್ರಿ? ಯಾರು ಹೇಳ್ತಾರೆ? ನಮ್ಮ ಪ್ರಕೃತಿಯ ಮಧ್ಯದಲ್ಲಿ ಅಥವಾ ಮನುಷ್ಯನಲ್ಲಿ ಆ ಆತ್ಮ ಸ್ವರೂಪದ ಚಿಂತನೆಯನ್ನು ಮಾಡುವುದು ಧ್ಯಾನ. ನಿಮ್ಮ ಭಾಷೆ ಆಗ್ತದೆ, ನಿಮ್ ಭಾಷೆ ಒಳಗೆ ಹೇಳಾಗತ್ತೀರಿ. ಅದು ಸರಿ ಇಲ್ಲ ನಿಮ್ ಡೆಫಿನೇಷನ್. ಮತ್ತೆ ಯಾರಾದ್ರೂ ಬೇರೆಯವರು ದೇವರನ್ನು ಕುರಿತು ಚಿಂತನೆ ಮಾಡುವುದೇ ಧ್ಯಾನ. ತಿಳ್ಕೊಂಡಾಗ ಹೇಳಾಗತ್ತೀರಿ. ನಿಜವಾದ ಡೆಫಿನೇಷನ್ ಯಾರು ಹೇಳ್ತೀರಿ? ಮತ್ತೆ ಅದು ತಪ್ಪದ ಅಂತ ನಾ ಹೇಳಿದೆ. ಮತ್ತೆ ನೀವು ಬೇರೆ ಎಲ್ಲ ಹೇಳ್ತೀರಿ ಹೇಳ್ರಿ. ಇಲ್ಲ ಬೇರೆಯವರು ಓಪನ್ ಮಾಡಿ ಹೇಳಿಲ್ಲ. ಅಂದ್ರೆ ಏನು? ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸೋದ್ರಿ. ಮನಸ್ಸಿನ ಚಂಚಲತೆ ಹೋಗಲಾಡ್ಸಕ್ಕೆ ನಿಷ್ಕಾಮ ಉಪಾಸನೆ ಮಾಡಿದ್ರೆ ಆಗ್ತದ ಖರೆ. ಮತ್ತೆ ಈಗ ಧ್ಯಾನ ಹೇಳಾಗತ್ತಾರಲ್ರಿ, ಧ್ಯಾನದಾಗ ಏನು ಚಂಚಲತೆ ಹೊಡ್ಸಾಕ್ ಮಾಡಾಕ್ತಾರನ್ರಿ ಅವ್ರು? ಏಕಾಗ್ರತೆ ಪಡೆಯುವುದು. ಮತ್ತೆ ಯಾರು ಹುಬ್ಬಳ್ಳಿಯವರು? ಮೊದಲಿನ ಹಳೆ ಮಂದಿ ದುಂಡಪ್ಪ ಸರು, ಮಾಳಗಿ ಸರು, ಭೀಷ್ಮಗೌಡರು. ವಸ್ತುವನ್ನ ಸ್ಮರಿಸುವಂತದ್ದು ಧ್ಯಾನ. ಸ್ಮರಿಸುವಂತದ್ದು ಧ್ಯಾನ. ಹಲೋ, ಹೇಳ್ರಿ.
ಧ್ಯಾನ ಅಂದಾಗ 2 ರೂಪಿ ನೀವು ಕೇಳ್ಬೇಕು. ಸಗುಣ ರೂಪಿ ಧ್ಯಾನ, ನಿರ್ಗುಣ ರೂಪಿ ಧ್ಯಾನ. ಸಗುಣ ರೂಪಿ ಧ್ಯಾನದಲ್ಲಿ ಇಲ್ಲಿ ದೇಹಾಕಾರ ವಸ್ತು ಇರ್ತದ, ಮೂರ್ತ ವಸ್ತು ಇರ್ತದ, ಸಂಕಲ್ಪ ಇರ್ತದ, ಇಚ್ಛಾ ಇದ, ಪ್ರಯತ್ನ ಅದ. ಆದ್ರೆ ನಿರ್ಗುಣ ಉಪಾಸನೆಯಲ್ಲಿ ಧ್ಯಾನ ಮಾಡುವಂತದ್ದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಲ್ಲಿ ವೃತ್ತಿ ಏನದಲ್ಲ ಅದೇ ಆಕಾರ ಆಗೋದು. ದೇಹಾಕಾರವಾದಂತ ಬ್ರಹ್ಮಾಕಾರ ವೃತ್ತಿ ಆಗೋದು ಧ್ಯಾನ. ಅದನ್ನ ಸತತವಾಗಿ ಚಿಂತನ, ಅದರ ವೃತ್ತಿಯನ್ನ ನಾವು ಸ್ಥಿರವಾಗಿ ಇಟ್ಕೊಳ್ಳೋದು, ಅದನ್ನ ಕಾಕೊಂಡು ಹೋಗೋದಕ್ಕೆ ಧ್ಯಾನ ಅಂತ. ಸಿಂಪಲ್ ಮತ್ತು ಆಳವಾದ ಎಲ್ಲರೂ ಡೆಫಿನೇಷನ್ ಹೇಳಿದ್ರಿ. ಅದೆಲ್ಲ ಎಂದಾಗ ಅದ ಏನ್ ತಪ್ಪರ್ಲಾಕ ಬರುದಿಲ್ಲ, ಒಪ್ಪರ್ಲಾಕು ಬರುದಿಲ್ಲ. ಹಿಂಗದ ಉತ್ತರ. ಧ್ಯಾತೃ ಧ್ಯಾನ ಧ್ಯೇಯ ಒಂದಾಗುದಕ್ಕ ಧ್ಯಾನ ಅಂತ. ಒಂದಾಗ್ಬೇಕ, ಅವ್ 3 ಹೋಗಿ ಒಂದಾಗ್ಬೇಕ್ರಿ. ಇದು ರಹಸ್ಯದಲ್ಲಿ ಅಂದರ್ಕಿ ಬಾತ್. ನೀವ್ ಹೇಳಿದ್ದು ಮೇಲೆ ಹೇಳಿದ್ರಿ, ಎಲ್ಲರೂ ಹೇಳಿದ್ದು ಮೇಲೆ ಹೇಳಿದ್ರಿ. ಒಳಗಿನ ಮಾತು ಏನದ? ಧ್ಯಾತೃ ಧ್ಯಾನ ಧ್ಯೇಯ ಒಂದಾಗುವುದಕ್ಕ ಧ್ಯಾನ ಅಂತ. ಮತ್ತ ನಮ್ಮ ವೇದಾಂತದೊಳಗ ನಿಧಿಧ್ಯಾಸನಕ್ಕನ ಧ್ಯಾನ ಅಂತೀವಿ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ ಅಂತೇವಲ್ಲ, ಅದಕ್ಕೆ ನಾವು ಧ್ಯಾನ ಅಂತೀವಿ. ಇವರೆಲ್ಲ ಓದೋರ ಧ್ಯಾನ ಅಲ್ಲ, ಅವು ಓದೋರು ಮತವಾದಿಗಳ ಧ್ಯಾನನ ಬೇರೆ, ನಮ್ಮ ಧ್ಯಾನನ ಬೇರೆ. ನಿಧಿಧ್ಯಾಸನಕ್ಕೆ ಧ್ಯಾನ ಅಂತೀವಿ ನಾವು. ಜ್ಞಾನ ಪೂರ್ವದಲ್ಲಿ ಧ್ಯಾನ ಮಂಜು ಅವ್ರು ಹೇಳ್ದಂಗ ಅಂತಕಡೆ ಏಕಾಗ್ರತೆ ಸಲುವಾಗಿ. ಜ್ಞಾನಾನಂತರ ಧ್ಯಾನ ಏನದ? ನಿಧಿಧ್ಯಾಸನ. ನಮ್ಮಲ್ಲಿ ಹಿಂಗ ಇದ ನಿರ್ಗುಣ ಧ್ಯಾನ ಹೌದಲ್ರಿ? ಇದ ನಿರ್ಗುಣ ಧ್ಯಾನ. ನಾವು ಏನದ ಇದೆಲ್ಲ ಬರೀ ಧ್ಯಾನ ಅನ್ನೋಕೆ ಇವೆಲ್ಲಾ ಪಿಕ್ಚರ್ ತಲೆ ಬರೋದು ಅಂದಾಗ ನಮಗೆ ಏನೊಂದು ವಿಷಯಗಳಾಗ್ತದೆ. ಧ್ಯಾನ ಮಾಡೋರಿಗೆ ಧ್ಯಾನ ಧ್ಯಾತೃ ಧ್ಯೇಯ ಒಂದಾಗಿದ್ದ ಅನುಭವ ಐತ್ರಿ. ಅವ್ರಿಗೆ ಬಿಟ್ಟಿದ್ದು ವಿಚಾರ, ನಮಗ್ ಗೊತ್ತಿಲ್ಲ. ಹಿಂಗೆಲ್ಲ ಅದಾವ. ಅದಕ್ಕಂತಾರ ಅವರು, why cannot I experience the ಆತ್ಮ in meditation? ಯಾಕಂದ್ರೆ ಧ್ಯಾನದಾಗ ಆತ್ಮ ನಮ್ಮ ಅನುಭವಕ್ಕೆ ವಿಷಯ ಆಗುವುದಿಲ್ಲ. This is a beautiful question. A student should ask questions like this, means a guru will appreciate the questioner. This is what everybody wants. Guru says it will not work. You may meditate for millions of years. ನೋಡ್ರಿ, 1 ಮಿಲಿಯನ್ ಅಂದ್ರೆ ಎಷ್ಟು ಅಂದ್ರೆ ನಾನು ನಿಮ್ಗೆ ಕೇಳೋದಿಲ್ಲ, ನಾನೇ ಹೇಳ್ತೀನಿ. 10 ಲಕ್ಷ 10 ಲಕ್ಷ ವರ್ಷದವರೆಗೆ ನೀವು ಧ್ಯಾನ ಮಾಡಿದ್ರು ಕೂಡ ಏನಾಗ್ತದ? ಆ ಪರಮಾತ್ಮ ವಸ್ತು ನಿಮ್ಮ ಧ್ಯಾನಕ್ಕ ಅದು ವಿಷಯ ಆಗುವುದಿಲ್ಲ. ಹತ್ತು ಲಕ್ಷ ಡಿವೈಡ್ ಮನುಷ್ಯನಿಗೆ 100 ವರ್ಷ ಅಂತ ಹೇಳ್ಕೊಂಡ್ರ 10 ಲಕ್ಷ ಭಾಗಲೇ 100 ವರ್ಷ ಮಾಡಿದ್ರೆ ಎಷ್ಟು ಆಯುಷ್ ಆಕವ್ರಿ? ಎಷ್ಟೋ ಹಾಕೋ ಬಿಡ್ರಿ, ಬಾಳ ಹಾಕವ್. ಗಣಿತದಾಗ ನಾವು ಶಾಣ್ಯಾರಿಲ್ಲ ಅಂದ್ರೆ ಅಷ್ಟು ಜನ್ಮ ತಾಳಿದ್ರು ಕೂಡ ನೀವು ಧ್ಯಾನ ಮಾಡಿದ್ರೆ ನಿಮಗೇನಾಗ್ತದ? ಧ್ಯಾನ ಆಗುದಿಲ್ಲ. ಏನೋ ಆಗ್ತದ, ನಿದ್ದೆ ಮಾಡ್ತೀವಿ ಏನ್ರಿ? ಧ್ಯಾನ ಅಂತ ತಿಳ್ಕೊಂಡು ನಿದ್ದೆ ಮಾಡ್ತೀವಿ, ಧ್ಯಾನ ಅಂತ ತಿಳ್ಕೊಂಡು ಮತ್ತೇನೋ ಮಾಡ್ತೀವಿ, ಧ್ಯಾನ ಆಗುದಿಲ್ಲ ಅಂತ ಹೇಳ್ತಾರೆ. You may meditate for millions of years, but nothing will happen. ಏನೂ ಆಗುದಿಲ್ಲ. Why? Because ಮನಃ ನ ಗಚ್ಚತಿ. ಮನಸ್ಸಿಗೆ ಅದು ಆಯಾಮದ ಯಾವುದು? ಧ್ಯಾನ. ಮನಸ್ಸಿಗೆ ಏನಾಗೈತೆ? ಮನಸ್ಸು ಚಂಚಲ ಐತಿ. ಚಂಚಲತೆಯನ್ನ ಕಳ್ಕೋಬೇಕಾಗೈತಿ ಪ್ರಾರಂಭಿಕ ಹಂತದಲ್ಲಿ. ಆಮ್ಯಾಗ ಕೊನೆಯ ಹಂತದಲ್ಲಿ ಅದೇ ತಾನಾಗ್ಬೇಕಾಗ್ಯದ. ಆ ಬ್ರಹ್ಮವೇ ತಾನಾಗ್ಬೇಕಾಗಿತ್ತು ಮನಸ್ಸಿನಲ್ಲಿ. ಯಾರಿಗ ಅರ್ಥ ಆಗ್ತದಪ್ಪ ಹಿಂಗ ಹೇಳಿದ್ರ? ನಿಂಗೆ ಹೇಳ್ದ ಗತಿ ಏನದ? ಏನ್ ಬೇರೆ ನನಗ ಸಾಧ್ಯ ಇಲ್ಲ. ಆದ್ರಿಂದ ಮನಸ್ಸ ಆತ್ಮ ಆಗ್ಬೇಕಾಗ್ಯದ. ನಮ್ಮ ಸಾಧನೆಯೊಳಗ ಮನಸ್ಸು ಆತ್ಮ ಆಗ್ಬೇಕಾಗ, ಮನಸ್ಸಾಗಿ ಉಳಿಬಾರದು, ಮನಸ್ಸು ಅಮನಸ್ಕ ಆಗ್ಬೇಕು ಅಂತ. ಇವು ಶಬ್ದಗಳಾಗಿ ಉಳಿದ್ರೆ ನಾ ಏನ್ ಮಾಡ್ಲಿಕ್ಕೆ ಬರಲ್ಲ. ಶಬ್ದ ಅನುಭವ ಆಗ್ಬೇಕು, ಅಂದಾಗ ನಮ್ಮ ಶಾಸ್ತ್ರ ತಿಳಿತದೆ. ಆದ್ರಿಂದ ಯಾಕಂದ್ರ ಮನಃ ನ ಗಚ್ಚತಿ. ಮೈಂಡ್ ಕೆನಾಟ್ ಐಡೆಂಟಿಫೈ ದಿ ಆತ್ಮ ಥ್ರೂ ಎ ಸ್ಪೆಸಿಫಿಕ್ ಎಕ್ಸ್ಪೀರಿಯನ್ಸ್. ಯಾವುದೇ ಒಂದು ಅನುಭವದಿಂದ ಮನಸ್ಸಿಗೆ ಆತ್ಮನ ಅನುಭವ ಆಗುವುದಿಲ್ಲ. Any specific experience deals with a specific inner object or a specific outer object. ನೋಡಿ, ಯಾವುದೇ ಒಂದು ವಿಷಯಕ್ಕ ನೀವು ಧ್ಯಾನ ಮಾಡಕತ್ತೀರಂದ್ರ ಅದು ಧ್ಯಾನಕ್ಕೆ ವಿಷಯ ಅದು ಒಳಗರಾಗಿರ್ಬೇಕು, ಮನಸ್ಸಿನೊಳಗರಾಗಿರ್ಬೇಕು, ಅಥವಾ ಅದು ಇಂದ್ರಿಯಗಳಿಗೆಲ್ಲ ವಿಷಯ ಆಗಿರ್ಬೇಕು. ಹೊರಗಂದ್ರೆ ಏನು? ಇಂದ್ರಿಯಗಳಿಗೆ ವಿಷಯ. ಒಳಗಂದ್ರೆ ಏನು? ಮನಸ್ಸಿಗೆ ವಿಷಯ ಆಗಿರ್ಬೇಕು.
ಇದು ಎರಡಕ್ಕೂ ವಿಷಯ ಆಗುದಿಲ್ಲ ಪರಮಾತ್ಮ. ಯಾಕೆ? ಹೊರಗಿತ್ತಪ್ಪ ಅಂತಂದ್ರ ಅದು ನೇತ್ರಾದಿಗಳಿಗೆ ವಿಷಯ ಆಗ್ಬೇಕಾಯ್ತು, ಒಳಗಿತ್ತಂದ್ರ ಮನಸ್ಸಿಗೆ ವಿಷಯ ಆಗ್ಬೇಕಾಯ್ತು. Any specific experience deals with a special inner object and specific outer object. Object ಇತ್ತಂದ್ರ ಅನುಭವಕ್ಕೆ ಬರ್ತಿತ್ತು, ಅದು ವಿಷಯ ಆಗಿತ್ತಂದ್ರ ಅನುಭವಕ್ಕೆ ಬರ್ತಿತ್ತು. ಆಬ್ಜೆಕ್ಟ್ ಅಂದ್ರೆ ಏನ್ರಿ? ವಿಷಯ. ಅದು ವಿಷಯ ಆಗಿತ್ತಂದ್ರ ಬ್ರಹ್ಮ ಅನ್ನುವಂತಹದ್ದು ವಿಷಯ ಆಗಿತ್ತಂದ್ರ ಅನುಭವಕ್ಕೆ ಬರ್ತಿತ್ತು. ಅದು ವಿಷಯ ಅಲ್ಲ, ಅನುಭವಕ್ಕೆ ಬರುವುದಿಲ್ಲ. ಮತ್ತೆ ಏನದು? ಯಾರು ಹೇಳ್ತೀರಿ? ವಿಷಯ ಸ್ವರೂಪ ಇರಿಸಿರೋದ್ರಿ. ಧ್ಯಾನ ಮಾಡೋದು ಸ್ವರೂಪನೇ ಐತ್ರಿ, ಅದು ಹಿಂಗಾಗಿ ಅದು ವಿಷಯ ಆಗೋದು. ವಿಷಯಿ ಅದ. ವಿಷಯಿ ಅನ್ನುವಂಥದ್ದು ಬೇಕು ನಾನು, ಕರೆಕ್ಟ್ ಉತ್ತರ ಬೇಕು. ವಿಷಯ ವಿಷಯಿ, ಆಬ್ಜೆಕ್ಟ್ ಸಬ್ಜೆಕ್ಟ್. ಇಂಗ್ಲಿಷ್ ನ ಭಾಳ ಚಂದ ಬರ್ತದ. ಇಂಗ್ಲಿಷ್ ಬಾರದೇ ಇದ್ದವ್ರಿಗೆ ಇಷ್ಟು ಹೇಳಕ್ ಪ್ರಯತ್ನ ಮಾಡಕತ್ತೇನಿ. ಅಥವಾ ಇನ್ನೂ ಒಂದು ವಿಚಾರ ನಿಮ್ಗೆ ತಿಳ್ಕೊಳ್ರಿ, ಅದು ಎಂದೂ ದೃಶ್ಯ ಆಗುದಿಲ್ಲ. ದೃಕ್ ಯಾವಾಗ್ಲೂ ದೃಕ್ ಅದ. ಇಷ್ಟು ಹೇಳಿದ್ರೆ ನಿಶ್ಚಯ ಧ್ಯಾನ ಆಗ್ತದೆ. ಬರ್ತೇನೆ ಇನ್ನೊಂದು 10 ನಿಮಿಷ. ಶಬ್ದ ಪ್ರಯೋಗ ಸರಿಯಾಗಿ ಇದ್ರ ಮಾರ್ಕಸ್. ನಮ್ಮ ಮನೆಯೊಳಗ ಒಂದು ವಿದ್ಯಾರ್ಥಿ, ನಮ್ಮ ಮಕ್ಕಳ ಪೈಕಿನ ಒಬ್ಬ ವಿದ್ಯಾರ್ಥಿ ಮಗಳು PUC ಕೆಮಿಸ್ಟ್ರಿಗೆ ಸಿ ಗಾಟ್ 99. ಒಂದ್ ಮಾರ್ಕಸ್ ಯಾಕೆ ಹೋಗೈತಿ ಅಂತ ತಿಳ್ಕೊಂಡು ನಾ ಇವ್ಯಾಲ್ಯೂಷನ್ ಮಾಡಿಸಿದೆ. ಪೇಪರ್ ತೆಗಿಸಿ ಸರ್ ಕಡೆ ಹೋಗಿ ಕೇಳಿದೆ, ಒಂದ್ ಮಾರ್ಕ್ಸ್ ಎಲ್ಲಿ ಹೋಗೈತಿ ಅಂತ ಕೇಳಿದೆ. ಸರ, ಅದು ಕೆಮಿಸ್ಟ್ರಿ ಒಳಗ ಸಿಂಥಸೈಸ್ ಅಂದ್ರ ಸ್ಪ್ಲಿಟ್ ಇಂಟು ಅಂತ ಅರ್ಥ ಆಗ್ತದ. ನಿಮ್ ಮಗಳು ಸ್ಪ್ಲಿಟ್ ಇಂಟು ಅಂತ ಬರ್ದಾಳ, ನಾವು ಮಾರ್ಕಸ್ ಕೊಡಕ್ ಬರೋದಿಲ್ಲ. ಏನ್ ಬರಿಬೇಕಾಗಿತ್ರಿ ಅಂದ್ರ ಸಿಂಥಸೈಸ್ ಅಂತ ಬರಿಬೇಕಾಗಿತ್ತು. 1 ಮಾರ್ಕ್ಸ್ ಕೊಡ್ತಿದ್ವಿ, 100 ಸಿಗ್ತಿತ್ತು. ಹಿಂಗದರಿ. ಅದು ದೃಕ್ ಅದ, ಅದು ದೃಶ್ಯ ಅಲ್ಲ ಅಂದಾಗ ಏನ್ ಅನುಭವ ಆಗ್ತದೆ? ಆ ಮಾತಲ್ಲಿ ಬರ್ಬೇಕು. ದೃಕ್ ಅನ್ನುವಂಥದ್ದು ಬರ್ಬೇಕು, ಅಥವಾ ವಿಷಯಿ ಅನ್ನುವಂಥದ್ದು ಬರ್ಬೇಕು. ಮತ್ ಅನುಭವ ಅಂತ ಬಂತ ಮತ್ ವಜ್ಜ ಬಹಳ ಮಂದಿ ಆ ಶಬ್ದ ಉಪಯೋಗ ಮಾಡ್ತಾರೆ. ಅದು ಕನ್ಫ್ಯೂಸಿಂಗ್ ಮಾಡೋದು. ಅನುಭವಕ್ಕ ವಿಷಯ ಆಗುವುದಿಲ್ಲ, ಅದು ಅನುಭವಕ್ಕ ವಿಷಯಿ ಅದ. ಅದು ಅನುಭವ ಮಾಡುವ ಸ್ವರೂಪ ಅದ ಅಂತಾರಲ್ಲ, ಅದು ಬಹಳ ಮಂದಿಗೆ ಅರ್ಥ ಆಗುದಿಲ್ಲ. ನಮಗ ಕರೆಕ್ಟ್ ಟು ದ ಪಾಯಿಂಟ್ ಆನ್ಸರ್ ಬೇಕಂದ್ರ ಅದು ಎಂದು ಅದು ಆಬ್ಜೆಕ್ಟ್ ಅಲ್ಲ, ಇಟ್ ಈಸ್ ಎವರ್ ಸಬ್ಜೆಕ್ಟ್ ಅನ್ನುವಂಥದ್ದು ವಿಷಯಿ. ಈ ರೀತಿ ಇತ್ತಂದ್ರ ನಿಖರವಾಗಿ ನಾವು ಆ ವಿದ್ಯೆಯನ್ನ ಮತ್ತೊಬ್ಬರಿಗೆ ಹಂಚಬಹುದು, ಅವರಿಗೆ ತಿಳುವಳಿಕೆ ಬರುವಂತೆ ಮಾಡಬಹುದು ಆ ಶಬ್ದ ಪ್ರಯೋಗ. Mana nagachati, mind cannot identify Atma through a specific experience, because any specific experience deals with a specific inner object or specific outer object. Therefore, no manaha. Then the Upanishad says, Shishya is disappointed. ಈ ಚೌಕನ ಶಿಷ್ಯಾಗ ನಿರಾಶೆ ಆಯ್ತು. ಏನಂದ್ರ, ಓಹೋ ಅದು ಅನುಭವ ವಿಷಯ ಆಗುವುದಿಲ್ಲ, ಇದರಿಂದ ಏನ್ ಲಾಭ ಇಲ್ಲ ಅಂತ ನಾವು ಬೇರೆ. ಶಿಷ್ಯ ಇದು ಅನುಭವಕ್ಕೆ ವಿಷಯ ಅಲ್ಲದ ತೋಡಿ ಏನ್ ಮಾಡುದ್ರಿ ಅಂತಾರ. ಅನುಭವಕ್ಕೆ ವಿಷಯ ನಮಗೆ ಏನಾದ್ರು ಅನುಭವಕ್ಕೆ ಅದು ವಿಷಯ ಆದ್ರೆ ಅಡ್ಡಿ ಇಲ್ಲ. ಅನುಭವಕ್ಕೆ ವಿಷಯನ ಅಲ್ಲ ಅಂದ್ರೆ ತೋಡಿ ಏನ್ ಮಾಡ್ಬೇಕು? I want to know the Atma, but if you are negating all the instruments of knowledge, so better I chant Purnamada Purnamidam Purnat Purnamudachyate Purnasya Purnamadaya Purnamevavashishyate Om Shanti 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 ಅಂತಲ್ಲಂತವ ಯಾರು? ಶಿಷ್ಯ. ಯಾಕ್ರಿ? ಅನುಭವಕ್ಕೆ ವಿಷಯ ಎಲ್ಲ ತೋಡಿ ಏನ್ ಮಾಡ್ಲಿ, ನಾ ಹೊಟ್ಟೆ ಮನೆಗೆ ಅಂತವ. He goes back to home. ಅಲ್ಲಿ ಅಪ್ಪ ಬರ್ದಾರ, ಯಾರ ಕೈ ಹೋಗ್ತಿದ್ರು ನೋಡ್ರಿ. ನಾವ ಚಾಂಟಿಂಗ್ ಮಾಡಿದವ ಎದ್ ಬಿಟ್ಟವ ಶಣೆ. ಓಂ ಅಂದ, ಓಂ ಪೂರ್ಣಮದ ಪೂರ್ಣಮಿದ ಅಂದ, ಮಂತ್ರ ಹೇಳಿದ, ಗುರುಗಳಿಗೆ ಒಂದ್ ದೊಡ್ಡ ನಮಸ್ಕಾರ ಹೊಡೆದ, ನಡ್ರಿ ಅದು ಅನುಭವಕ್ಕೆ ವಿಷಯ ಅಂಗಲ್ಲ ಪರಮಾತ್ಮ. ಮತ್ತ ಅದನ್ನ ತಗೊಂಡ್ರೆ ಏನ್ ಮಾಡುದ? ಅದು ಇದ್ದಿದ್ ವಸ್ತು ಆಗಿತ್ತಂದ್ರ ನಮ್ಗ ಅನುಭವಕ್ಕೆ ಬರ್ತಿತ್ತು. ಅದು ಅನುಭವಕ್ಕೆ ಬರುದಿಲ್ಲ ಅಂದ್ರ ಅದು ಇಲ್ಲದ ವಸ್ತು ಇರ್ಬೇಕೇನೋ ಅಂತ ಅವ ಶಾಸ್ತ್ರವನ್ನ ಕೇಳೋದ್ರೊಂದಿಗೆ ಹಿಮ್ಮುಖನಾಗಿ
ಹೊರಟು ಹೋದ. ಆರ್ ಟೆಲ್ ಮೀ ಹೌ ಟು ನೋ ದಟ್ ಆತ್ಮ. ಇಲ್ಲಾಂದ್ರೆ ನನಗೆ ಹೇಳ್ರಿ ಹೆಂಗ್ ನನಗ್ ತಿಳಿಯಾಕ ಬರ್ತದ ಹೇಳ್ರಿ ಅಂತ. ಇಲ್ಲಾಂದ್ರೆ ನಾ ಹೊಂಟೆ, ಬಾಯ್ ಶಿಯು ಗುರುಜಿ ಶಿಯು ಬಾಯ್ ಟಾಟಾ. ನಾ ಹಂಗಾರ ಹೆಂಗ್ ನೋಡ್ಬೇಕು, ಹಂಗಾರ ಹೆಂಗ್ ತಿಳ್ಕೊಬೇಕು ಆ ಆತ್ಮನನ್ನ? ಅದು ಅನುಭವಕ ವಿಷಯ ಆಗುದಿಲ್ಲ ಅಂತೀರಿ. ಮತ್ತ ನಾನಂತೂ ಹೊಂಟೆ, ಪೂರ್ಣಮದ ಮಂತ್ರ ಹೇಳಿ ಹೊಂಟೆ. ಮತ್ತ ತಿಳ್ಕೊಬೇಕಂದ್ರೆ ನಾನು ಹೆಂಗ್ ತಿಳ್ಕೊಬೇಕು ಹೇಳ್ರಿ ಮತ್ತ ಅಂತ ಹೊಳ್ಳಿ ಕೇಳಿದಂತ. ಏನ್ ಅದಕ್ಕೆ ಪ್ರಮಾಣ? ಕಣ್ಣಲ್ಲ, ಮೂಗಲ್ಲ, ನಾಲಿಗಲ್ಲ, ಚರ್ಮಲ್ಲ, ಕಿವಿಯಲ್ಲ, 5 ಜ್ಞಾನೇಂದ್ರಿಯಗಳು ಅಲ್ಲ. ಅಂದ್ರೆ ಇವು 5 ಇಂದ್ರಿಯಗಳು ನಮ್ ಕಡೆ ಅದಾವ. ಪ್ರಮಾಣಗಳು ಅಂದ್ರೆ ಈ 5 ಪ್ರಮಾಣಗಳ ಬಿಟ್ಟು ಇವು 5ಕ್ಕೂ ಗೋಚರ ಇಲ್ಲ ಅಂದ್ರಿ. ಮತ್ತೆ ಇಲ್ಲಿ ಮುಂದೆ ಏನ್ ಮಾಡೋದು ತಗೊಂಡು? ಪ್ರಮಾಣಕ್ಕೆ ಗೋಚರ ಇಲ್ಲ ಅಂದಾಗ ತಗೊಂಡು ಏನ್ ಮಾಡೋದು? ಇರುವ 5 ಪ್ರಮಾಣಕ್ಕೂ ಆತ್ಮ ಗೋಚರ ಅಂದ್ಬಿಟ್ರಿ. ಅದಕ್ಕೆ ನಾ ಎದ್ದು ಹೋಗ್ಬೇಕಂತ ಮಾಡಿದ್ದೆ. ಏನ್ ಮಾಡ್ಲಿ? ಹುಡ್ಲು ಹೋಗ್ಲಿ ಕ್ಯಾಗತ್ತಾನ ಅವನು ಶಿಷ್ಯ. ಈಗ ಅವನಿಗೆ ಜುಲ್ಮಿ ಮಾಡಿ ಕುಡಿಸ್ಬೇಕು ನಾವು. ಯಾಕ ಹೋಗ್ಬಿಟ್ರೆ ಮತ್ ನಮಗೆ ಶಿಷ್ಯ, ಆ ಗುರುವಿಗೆ ಶಿಷ್ಯರ ಇರ್ಲಂಗ ಆಗತ್ತಲ್ಲ. ಬಟ್ ಗುರು ಸೇಸ್ ನ ವಿದ್ಮಃ, ಐ ಡೋಂಟ್ ನೋ ವಾಟ್ ಇಸ್ ದ ಪ್ರಮಾಣಂ ಈಸ್. ನನಗೂ ಗೊತ್ತಿಲ್ಲ ಯಾವ ಪ್ರಮಾಣದಿಂದ ತಿಳಿಯಾಕ ಬರ್ತದ ಅನ್ನೋದು ನನಗೂ ಗೊತ್ತಿಲ್ಲ ಅಂತ. ಐ ಡೋಂಟ್ ನೋ ವಾಟ್ ಇಸ್ ದ ಪ್ರಮಾಣಂ ಈಸ್ ಬಿಕಾಸ್ ನೋ ಪ್ರಮಾಣಂ ಕ್ಯಾನ್ ವರ್ಕ್ ಆನ್ ಆತ್ಮ. ಯಾಕಂದ್ರೆ ಯಾವ ಪ್ರಮಾಣನು ಆತ್ಮನ ಮೇಲೆ ಕೆಲಸ ಮಾಡುವುದಿಲ್ಲ. ಮತ್ತು ಶಬ್ದ ಪ್ರಮಾಣ ಅಂತಾರ, ಕೆಲವು ಮಂದಿ ವೇದ ಪ್ರಮಾಣ ಅಂತಾರ. ನೀವು ಯಾವ ಪ್ರಮಾಣನ ಕೆಲಸಕ್ಕೆ ಬರೋದಿಲ್ಲ ರೀಗುರುಗಳ ಅಂತಲ್ಲ ಗರ್ಕಿ ಅಲ್ಲೇ 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 ಕೆಳ್ಯಾನ. ಮತ್ ಶಬ್ದ ಪ್ರಮಾಣಕ್ಕ ಪರಮಾತ್ಮ ಸಿಗ್ತಾನ ಅಂತ ಹೇಳ್ಯಾರ. ನೀವರ ಯಾವ ಪ್ರಮಾಣಕ್ಕೂ ಸಿಗುದಿಲ್ಲ ಅಂತ ಆಗತ್ತೆ ಅಲ್ರಿ ಗುರುಗಳ? ನಿಮ್ ಮ್ಯಾಗ ನಮ್ಗೆ ವಿಶ್ವಾಸ ಎಲ್ಲಿ ಬಿಡ್ರಿ ಅಂತೀರೇನು? That is why one of the names of Atma is ಅಪ್ರಮೇಯ. ಆದ್ದರಿಂದ ಪರಮಾತ್ಮಗೆ ನಾವು ವರ್ಣನೆ ಮಾಡ್ಬೇಕಾದ್ರೆ ಅವನಿಗೆ ಅಪ್ರಮೇಯ ಅಂತ ಶಬ್ದ ಉಪಯೋಗ ಮಾಡಿದೆ. ಅವ ಪ್ರಮಾಣದಿಂದ ಅವ ಯಾವ ಪ್ರಮಾಣಕ್ಕೂ ಪ್ರಮೇಯನಾಗುವುದಿಲ್ಲ. In all these ಸಹಸ್ರನಾಮ the word ಅಪ್ರಮೇಯ will come. ವಿಷ್ಣು ಸಹಸ್ರನಾಮದ 1000 ಹೆಸರುಗಳ ವಿಷ್ಣುವಿನಲ್ಲಿ ನಿಮಗೆ ಏನು ಬರ್ತದ? ಅಪ್ರಮೇಯ ಅಪ್ರಮೇಯ ಅಂತ ಬರ್ತದ. ಅಪ್ರಮೇಯ ಅಂದ್ರೆ ಏನು? ಅನುಭವಕ ವಿಷಯ ಅಲ್ಲ, ಅನುಭವಕ ವಿಷಯ ಅಲ್ಲ. ಇದು ವಿಷ್ಣು ಸಹಸ್ರನಾಮ ಅಪ್ರಮೇಯ. ಋಷಿಕೇಶ, ಪದ್ಮನಾಭೋ, ಅಮರ ಪ್ರಭು, ಅಪ್ರಮೇಯ ಅಪ್ರಮೇಯ. ಲಲಿತಾ ಸಹಸ್ರನಾಮ ಯು ಮೇ ರಿಮೆಂಬರ್ ಬಿಕಾಸ್ ನವರಾತ್ರಿ ಜಸ್ಟ್ ಓವರ್. ನವರಾತ್ರಿ ಒಳಗೆ ದೇವಿ ಪುರಾಣ ಓದ್ತೇವಿ. ಅಲ್ಲೇ ಲಲಿತಾ ಸಹಸ್ರನಾಮ ಓದ್ತಾರೆ ಕೆಲವು ಮಂದಿ. ಅದರಲ್ಲಿ ಅಪ್ರಮೇಯ ಅನ್ನುವಂಥ ಶಬ್ದ ಅದ. ಪರಮಾತ್ಮ ಅಪ್ರಮೇಯ. ಅಪ್ರಮೇಯ ಸ್ವಪ್ರಕಾಶ ಮನೋವಾಚಂ ಅಗೋಚರ. ಕೇನೋಪನಿಷತ್ ಮನೋವಾಚಂ ಅಗೋಚರ. ಮನಸ್ಸಿಗೂ ವಾಕಿಗೂ ಅಗೋಚರವಾಗಿದೆ ಆತ್ಮ ಅಂತ ಹೇಳ್ತದ ಉಪನಿಷತ್ತು. ದೇರ್ಫೋರ್ ಅಪ್ರಮೇಯ ಮೀನ್ಸ್ ನೋ ಇನ್ಸ್ಟ್ರೂಮೆಂಟ್ ಕ್ಯಾನ್ ರಿವೀಲ್. ಆದ್ರಿಂದ ಅಪ್ರಮೇಯ ಅಂದ್ರ ಯಾವ ಜ್ಞಾನಕ್ಕೂ ಆತ್ಮ ವಿಷಯ ಅಲ್ಲ ಅಂದಂಗ. Therefore, what does the teacher say? ಆದ್ರಿಂದ ಗುರು ಏನ ಹೇಳ್ತಾನ? ನೋ ನ ವಿದ್ಮಃ, ನನಗೂ ಗೊತ್ತಿಲ್ಲಪ್ಪ. ಹೆಂಗ ತಿಳ್ಕೋಬೇಕು ಆತ್ಮನನ್ನ? ನನಗೂ ವಿ ಡೋಂಟ್ ನೋ, ನಮಗೂ ಗೊತ್ತಿಲ್ಲ. ವಿ ಡೋಂಟ್ ನೋ ಅನ್ನಂಗ. ನ ವಿದ್ಮಃ ಅಂದ್ರೆ ಬಹುವಚನ. ವಿ ಡೋಂಟ್ ನೋ ಅಂದ್ರೆ ನಮಗೂ ಗೊತ್ತಿಲ್ಲ. ಐ ಡೋಂಟ್ ನೋ ಎನಿ ಪ್ರಮಾಣಂ ವಿಚ್ ಕ್ಯಾನ್ ರಿವೀಲ್ ಆತ್ಮ. ಆತ್ಮನನ್ನ ವಿಷಯೀಕರಿಸುವಂತ ಪ್ರಮಾಣ ನಮಗೂ ಗೊತ್ತಿಲ್ಲಪ್ಪ. ದಸ್ ಡಿಸಪಾಯಿಂಟಿಂಗ್ ದ ಸ್ಟೂಡೆಂಟ್ ಫರ್ದರ್. ಹಿಂಗ ವಿದ್ಯಾರ್ಥಿಗೆ ನಿರಾಶೆ ಮಾಡಿದ ನಂತರ ನಾಟ್ ಓನ್ಲಿ ಐ ಡೋಂಟ್ ನೋ, ನನ್ಗಷ್ಟ ಗೊತ್ತಿಲ್ಲ ಅಂತಲ್ಲ. ಏ ಶಿಷ್ಯನೇ, ನನಗಷ್ಟ ಗೊತ್ತಿಲ್ಲ ಅಂತಲ್ಲ. ನ ವಿಜಾನೀಮಃ ಯಥಾ ತದ್ ಅನುಶಿಷ್ಯಾತ್. ಯಥಾ ತತ್ ಅನುಶಿಷ್ಯಾತ್. ಕೈಯ ಬುಕ್ ಇದ್ರೆ ಶಬ್ದ ನೋಡ್ರಿ. ನ ವಿದ್ಮೋ ನ ವಿಜಾನೀಮೋ ಯಥೈತತ್ ಅನುಶಿಷ್ಯಾತ್. ನಾವು ಅರಿಯವು, ಇದನ್ನು ಹೇಗೆ ತಿಳಿಸಪಡಬೇಕು ಅದು ತಿಳಿಯು. ನಾನು ತಿಳಿಯುವುದಿಲ್ಲ ಅನ್ನೋದನ್ನು ನಿಮಗೆ ಹೆಂಗೆ ತಿಳಿಸ್ಬೇಕು ಅನ್ನೋದು ತಿಳಿಯುವಾಗ ನೋಡು. ಏನು ಶಬ್ದದ ಅರ್ಥ ಹೇಳ್ತಾರ? ನಾನು ಹೇಳ್ತೀನಿ
ತಿಳಿದವ್ರು ಪಾರಾಗ್ತಾರೆ, ತಿಳಿದವ್ರು ಕುಡಿರ್ತಾರೆ ಅಷ್ಟೇ. ಇಟ್ ಈಸ್ ನಾಟ್ ದಟ್ ಐ ಡು ನಾಟ್ ನೋ ಮತ್ತಂತ. ಮತ್ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನನಗ್ ಗೊತ್ತಿಲ್ಲ ಅಂತ ಹೇಳ್ತೀನಂದ್ರೆ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಬಟ್ ಸಮ್ ಅದರ್ ಗುರು ವಿಲ್ ನೋ. ನನಗ್ ಗೊತ್ತಿಲ್ಲ ಅಂದ್ರೆ ಏನು, ಬೇರೆಯವ್ರಿಗೆ ಗೊತ್ತದ. ಬೇರೆ ಈ ಪರಂಪರೆ ಇದ್ದಂತ ಗುರುಗಳಿಗೆ ಗೊತ್ತದ. ಹಿ ಸೇಸ್ ಐ ಡೋಂಟ್ ನೋ ವೆದರ್ ಎನಿ ಅದರ್ ಗುರು ನೋಸ್ ಅಬೌಟ್ ಪ್ರಮಾಣಂ ಟು ನೋ ದ್ಯಾಟ್ ಬ್ರಹ್ಮನ್. ನನಗ್ ಗೊತ್ತಿಲ್ಲ, ಬೇರೆ ಯಾರಾದ್ರೂ ಗುರುಗಳು ಅದಾರ ಅನ್ನೋದು ನನಗ್ ಗೊತ್ತಿಲ್ಲ. ಇದನ್ನ ನೋಡಕ್, ಇದು ಆತ್ಮನ ತಿಳ್ಕೊಳಕ ಯಾವ್ದು ಪ್ರಮಾಣ ಐತ್ ಅನ್ನೋದು, ಬೇರೆ ಯಾರಾದ ಇದ್ರ ತೋರಿಸ್ಕೊಡ್ತಾರೆ ಅನ್ನೋದು ನನಗ್ ಗೊತ್ತಿಲ್ಲ. ಬಿಕಾಸ್ ನೋ ಪ್ರಮಾಣಂ ಎಕ್ಸಿಸ್ಟ್ ಫಾರ್ ರಿವೀಲಿಂಗ್ ಬ್ರಹ್ಮನ್. ಪರಮಾತ್ಮನನ್ನ ತಿಳಿಲಿಕ್ಕೆ ಯಾವ ಪ್ರಮಾಣವೂ ಇಲ್ಲ ಅನ್ನೋದು ಯಥಾರ್ಥ. ಇಫ್ ಎನಿ ಪ್ರಮಾಣ ರಿವೀಲ್ಸ್ ಬ್ರಹ್ಮನ್ ವಿಲ್ ಬಿಕಮ್ ವಾಟ್? ಇಟ್ ವಿಲ್ ಬಿಕಮ್ ಪ್ರಮೇಯ. ಅದು ಯಾವುದೇ ಪ್ರಮಾಣಕ್ಕ ಅದು ವಿಷಯ ಆತಂದ್ರೆ ಏನಾಗ್ತದ? ಪ್ರಮೇಯ ಆಗ್ಬಿಡ್ತದ. ಅದು ಪ್ರಮೇಯ ಆತಂದ್ರೆ ಅದು ಶಾಸ್ತ್ರ ಏನ್ ಹೇಳ್ತದ? ಅದು ಅಪ್ರಮೇಯ ಅದ. ನೀ ಯಾವ್ದಾದ್ರು ಪ್ರಮೇಯ ಆಗೇತಿ ಅಂದಿ, ಅದು ಪರಮಾತ್ಮ ಅಲ್ಲ, ಬೇರೆ ಏನೋ ನೋಡಿ. ನೀನು ಯಾವ್ದೋ ಒಂದು ದೇವತಾ ಮೂರ್ತಿ ನೋಡ್ಕೊಂತ ಕುಂತಿದಿ, ಅದ ನಿನಗೆ ಬಂದು ಚಕ್ ಅಂತ ತರಿಸಿ 4 ಗಂಟೆಗೆ ಹೊಳದಂಗ ಆಗೈತಿ, ಭಗವಂತನ ದರ್ಶನ ಆತ್ರಿ ಇವತ್ 4 ಗಂಟೆಗೆ ನನ್ನ ಕನಸ್ನಾಗ ಅಂತ ಹೇಳ್ತಾನ. ಆ ಭಾವ ಮಾಡಿದಿ, ನಿನ್ನ ಮನಸ್ಸ ಹಂಗಾಗಿ ತೋರ್ಯದ. ಅದು ಆತ್ಮ ಅಲ್ಲ, ನಿನ್ನ ಮನಸ್ಸೇ ನಿನಗ ಹಂಗ ತೋರ್ಯದ. ನೀ ನೋಡಿದ ಸುಳ್ಳೇನಲ್ಲ. ನೀ ಹೇಳ್ತಿಯದ, ನಾನು ನಿನ್ನ ಅಲ್ಲಗಳಿದಿಲ್ಲ. ಯಾವ್ದು ದೃಶ್ಯ ಆಗ್ತದ ಅದು ಆತ್ಮ ಅಲ್ಲ ಅನ್ನೋದು ನಮ್ಮ ವೇದಾಂತದ ವಾಕ್ಯ ಇದೆ. ಇಫ್ ಎನಿ ಪ್ರಮಾಣ ರಿವೀಲ್ಸ್ Brahman will become what? It will become Prameya. Whereas Atma is what? Atma is Aprameya. Na Vijanimah Yatai Tata Anushishyat. Kaschina Guruhu we have to supply. I don't know any Guru who will teach you the Pramanam for Atma Jnanam. Nanaga ಯಾವ ಗುರುಗಳು ಈ ಆತ್ಮಜ್ಞಾನಕ್ಕೆ ಪ್ರಮಾಣವನ್ನು ಹೇಳುವಂತ ಗುರುಗಳು ನನಗೆ ಗೊತ್ತಿಲ್ಲ. ಪ್ರಮಾಣವೂ ಇಲ್ಲ, ಅವರು ಆ ಬಲ್ಲವರು ಕೂಡ ನನಗೆ ಯಾರು ಗೊತ್ತಿಲ್ಲ. ಬಲ್ಲವರು ಅದಾನಂತೂ ಇಲ್ಲ. The student continues to sit there with disappointment. ಆದ್ರೂ ಯಾಕೋ ಹೋಗಿಲ್ಲ ಪುಣ್ಯಾತ್ಮ, ಬಹಳ ನಿರಾಶೆಯಿಂದ ಕುಂತ ಕ್ಲಾಸ್ನಾಗ. Now the teacher gives some hope. ಇಂಥ ನಿರಾಶೆವಾದಂತ ಶಿಷ್ಯನಿಗೆ ಗುರು ಒಂದು ಆಶಾದಾಯಕವಾದ ಮಾತನ್ನು ಹೇಳ್ತಾನೆ. 4ನೇ ಮಂತ್ರ. What is that? That is going to come the next mantra. ಏನಿದೆ 4ನೇ ಮಂತ್ರ? ಅನ್ಯದೇವಃ ತದ್ವಿದಿತಾತ್ ಅತದೋ ಅವಿದಾತದಿ ಇತಿ ಸುಶ್ರುಮ ಪೂರ್ವೇಶಾಂ ಏ ನಸ್ತದ್ಯಾಚ ಚಕ್ಷಿರೇ. 4ನೇ ಮಂತ್ರ. 4ನೇ ಮಂತ್ರದ ವಿಗ್ರಹ ವಾಕ್ಯ ಹೇಳ್ತೇನೆ. ಶುಶ್ರುಮ ಇತಿ. ಶುಶ್ರುಮ ನಾವು ಕೇಳಿದ್ದೇವೆ. ಬಹುವಚನ, ನಾವು ಕೇಳಿದ್ದೇವೆ ಅಂತಾರ ಗುರುಗಳು. ನಾವು ವಿಶ್ವಶ್ರಮ ಇತಿ ಏನಂತ ಕೇಳಿವಿ? ಶಾಸ್ತ್ರವನ್ನ ಕೇಳಿದ್ದೇವೆ. ಏನಂತ? ಪೂರ್ವೇಶಾಂ, ದ ಏನ್ಷಿಯಂಟ್ ಟೀಚರ್ಸ್, ಇಂದಿನ ಪುರಾತನವಾದಂತಹ ಗುರುಗಳು. ಏ ವ್ಯಾಚ ಚಕ್ಷಿರೆ, ಅವರು ನಮಗ ತಿಳಿಸಿಕೊಟ್ರು. ವ್ಯಾಚ ಚಕ್ಷಿರೆ ಅಂತ ತಿಳಿಸಿಕೊಟ್ರು. ಏನು? ತತ್, ಆ ಪರಮಾತ್ಮ ತತ್ವವನ್ನ ನಹ, ನಮಗೆ. ನಹ ಅಂದ್ರ ನಮಗೆ. ಏನಂತ ತಿಳಿಸಿಕೊಟ್ರು? ತತ್ ಅನ್ಯಾತ್ ಏವ ವಿದಿತಾತ್ ಅಥೋ ಆದಿ ಅವಿದಿತ. ಏನಂತ ಹೇಳಿದ್ರು? ತತ್, ಆ ಪರಮಾತ್ಮನು ಅನ್ಯತ್ ಏವ is different from, is indeed different from the known manifest. ಪ್ರಪಂಚ known ಅಂದ್ರೆ ತಿಳಿಯಲ್ಪಡುವಂತ ವಸ್ತು, ಅದನ್ನು ಅಲ್ಲ. and is different from the unknown. ಯಾವುದು ತಿಳಿತದ ಅದು ಆತ್ಮ ಅಲ್ಲ, ಯಾವುದು ತಿಳಿಯುವುದಿಲ್ಲ ಅದು ಆತ್ಮ ಅಲ್ಲ. ಹಿಂಗ ಹೇಳ್ಯಾರ ನಮ್ಮ ಗುರುಗಳು. ಒಗಟಿನ ಭಾಷೆ, ಒಗಟಿನ ಭಾಷೆಗೆ ಒಗಟಿನಾಗ ಉತ್ತರ ಹೇಳಬೇಕು ಹೊರತು ಇಲ್ಲಿಗೆ ಏನಾಗ್ತದ, ಎಲ್ಲರೂ ಉಪನಿಷತ್ತಿಗೆ ಕೈ ಮುಗಿತಾರೆ. ಇಷ್ಟ ಮತ್ತೊಂದು ಏನಾಗುತ್ತೆ. We have heard the following teaching of the ancient teachers who revealed that Brahman to us, that Brahman is indeed different from known and it is different from unknown.
ಏನ್ರಿ ಅದಕ್ಕ ಸಮಾಧಾನ ಹೇಳಕ್ ಹೊಂಟಿದ್ರಿ, ಅದು ಅರ್ಥ ಆಗೋದಿಲ್ಲ ಅಂತ ಈಗ ಅವ ಶಿಷ್ಯ. ಸಮಾಧಾನ ಹೇಳಕ್ ಕುಂಡ್ರಿಸಿದ್ರಿ, ನಾ ಹೊಂಟಿದ್ದೆ ಪೂರ್ಣ ಮದ ಹೇಳಿ ಹೊಂಟಿದ್ದೆ, ಮತ್ತ ನನಗ್ ಕುಂಡ್ರಿಸಿ ನೀವು ಉತ್ತರ ಹೇಳಕಂತ ಕುಂಡ್ರಿಸಿದ್ರಿ. ಇದು ಉತ್ತರ ನನಗೆ ತಿಳಿದಂಗ ಆತಲ್ಲ. ಇದು ಏನದ ನೀವ್ ಹೇಳಿದ್ರಿ? ತಿಳಿಯಲ್ಪಡುವ ವಸ್ತುವಿಗಿಂತಲೂ ಭಿನ್ನದ, ತಿಳಿಯಲ್ಪಡದೇ ಇರುವಂತ ವಸ್ತುವಿಗಿಂತಲೂ ಭಿನ್ನದ ಅಂತ ಹೇಳಕತ್ತಿರಲ್ಲ. ಹಿಂಗಂದ್ರೆ ಏನು ಅಂತ ಕೇಳ್ತಾನೆ ಈಗ ಶಿಷ್ಯ. ಆದ್ರಿಂದ ಆ ಮಂತ್ರಕ್ಕೆ ಅರ್ಥವನ್ನ ಅಪ್ಪ ಅವ್ರು ಏನ್ ಹೇಳ್ತಾರೆ ನೋಡಲ್ಲ, ಸಾಮಾನ್ಯವಾದ ಅರ್ಥವನ್ನ ನಾವು ನೋಡಿದ್ವಿ. ಅದಕ್ಕೆ ಅಪ್ಪ ಅವ್ರು ಏನ್ ಹೇಳ್ತಾರ ಅದನ್ನ ನಾನು ಈಗ ನಿಮಗೆ ಹೇಳ್ತೇನೆ. The teacher says no pramanam can directly reveal Brahman or Atma. ಯಾವುದೇ ಪ್ರಮಾಣವು ಆತ್ಮನನ್ನ ತಿಳಿಸಿಕೊಡಲಿಕ್ಕೆ ಬರುವುದಿಲ್ಲ. ಡಿವೈನ್ ಪ್ರಿನ್ಸಿಪಲ್, ಆ ಪರಮಾತ್ಮ ತತ್ವ ಏನದ? ಪವಿತ್ರವಾದದ್ದದ. ಡಿವೈನ್ ಪ್ರಿನ್ಸಿಪಲ್ ಅಂದ್ರೆ ಪವಿತ್ರವಾದ ಶ್ರೇಷ್ಠವಾದ ಪರಮಾತ್ಮ ತತ್ವವನ್ನು ತಿಳಿಸಲಿಕ್ಕೆ ಯಾವುದೂ ಪ್ರಮಾಣ ಇಲ್ಲ. Even though no pramanam can reveal the divine principle directly, there is an indirect method of revealing the divine principle. ಈ ಒಂದು ಪವಿತ್ರವಾದ ಆತ್ಮನನ್ನ ತಿಳಿಸ್ಲಿಕ್ಕೆ ಯಾವುದೋ ಪ್ರಮಾಣ ಇಲ್ಲ ಅಂದ್ರೂ ಕೂಡ ಒಂದು ಅಣುವಿನಿಂದ ತಿಳಿಸ್ಲಿಕ್ಕೆ ಬರ್ತದಪ್ಪ. ಒಂದು ಅಣುವಿನಿಂದ ತಿಳಿಸ್ಲಿಕ್ಕೆ ಬರ್ತದ. ಇಂಡೈರೆಕ್ಟ್ ಮೆಥಡ್ ಆಫ್, ಡೈರೆಕ್ಟ್ ಮೆಥಡ್ಗೆ ಎಲ್ಲರಿಗೂ ಹೇಳಿ ತಿಳಿತದ. ಇಂಡೈರೆಕ್ಟ್ ಹೇಳ್ತಾರೆ ಕೆಲವು ಮಂದಿ. ಆ ಇಂಡೈರೆಕ್ಟ್ ಹೇಳುವುದಕ್ಕೆ ಏನಂತಾರ? ಅಣುವು. ಒಂದು ಅಣುವಿನಿಂದ ತಿಳಿಸ್ಲಿಕ್ಕೆ ಬರ್ತದೆ. ದೇರ್ ಇಸ್ ಅನ್ ಇಂಡೈರೆಕ್ಟ್ ಮೆಥಡ್ ಆಫ್ ರಿವೀಲಿಂಗ್ ಎ ಡಿವೈನ್ ಪ್ರಿನ್ಸಿಪಲ್. ಆ ಒಂದು ತತ್ವವನ್ನ, ಪರಮಾತ್ಮ ತತ್ವವನ್ನು ತಿಳಿಸ್ಲಿಕ್ಕೆ ಒಂದು ಇಂಡೈರೆಕ್ಟ್ ಅಂದ್ರೆ ನೇರವಾದ ಮಾರ್ಗ ಅಲ್ಲ, ಇನ್ನೊಂದು ಒಂದು ಅಣುವಿನಿಂದ ತಿಳಿಸ್ಲಿಕ್ಕೆ ಬರ್ತದ. ವಿಚ್ ಕ್ಯಾನ್ ಬಿ ಪಾಸ್ಡ್ ಆನ್ ಇನ್ ದ ಗುರು ಶಿಷ್ಯ ಪರಂಪರಾ. ಆ ಒಂದನ್ನ ಏನ್ ಮಾಡ್ಬೇಕು? ಅಣುವನ್ನ ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಜೀವಂತದ. ಅದು ಆ ಅಣು ಎಲ್ಲದರಿ? ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಜೀವಂತದ. ಅದು ಗುರು ಶಿಷ್ಯ ಪರಂಪರೆ ಬಿಟ್ಟು ಹೋದ್ರೆ ಅದು ಸಿಗುವುದಿಲ್ಲ, ಅದರಿಂದ ವಂಚಿತರಾಗುತ್ತೇವೆ. ಏನ್ ಹೇಳ್ತೀರಿ ನೀವು? ನಿಮ್ಮ ಗುರು ಶಿಷ್ಯ ಪರಂಪರೆಯನ್ನ ಬೆಳೆಸಾಕ ಹಿಂಗ ಆಗತ್ತೇವೇನು? ಅನ್ಬಹುದು ಯಾರಾದ್ರೂ ಪ್ರಾಜ್ಞರು ಅನ್ಕೋಬಹುದು. ಅದನ್ನ ಬಿಟ್ಟು ಹೋದ್ರೆ ಮತ್ ಹೊಳ್ಳಿ ಅಲ್ಲಿಗೆ ಬಂದ ಮುಂದೆ ದಾರಿ ಕೊಡ್ಬೇಕಾಗ್ತದ, ಮುಂದೆ ದಾರಿ ಹಿಡಿಬೇಕಾಗ್ತದ. ಇಷ್ಟು ಮಾತ್ರ ಅನುಭವ ಗಮ್ಯದ ವಿಚಾರ. ನೋ ಪ್ರಮಾಣಂ ಕ್ಯಾನ್ ಡೈರೆಕ್ಟ್ಲಿ ರಿವೀಲ್ ದ ಬ್ರಹ್ಮನ್. ಆ ಪರಮಾತ್ಮ ತತ್ವವನ್ನ ತಿಳಿಸ್ಲಿಕ್ಕೆ ಯಾವ ಪ್ರಮಾಣ ಇಲ್ಲ, ಆದ್ರೆ ಒಂದು ಅಣುವಿನಿಂದ ತಿಳಿಸ್ಲಿಕ್ಕೆ ಬರ್ತದ. There is another indirect method of knowing that Brahman. That indirect pramanam has been passed on from Guru to Shishya. ಗುರುಗಳಿಂದ ಶಿಷ್ಯರಿಗೆ ಕೊಟ್ಟಾರ. ಗುರುವಿನ ಶಿಷ್ಯ ಆದಾಗ ಗುರು ಕೊಡ್ತಾನ, ಶಿಷ್ಯರಿಗೆ ತಿಳಿತದ. ಚಕ್ಷುವಿನಿಂದ ಕೊಡ್ತಾನ, ಮುಟ್ಟಿ ಕೊಡ್ತಾನ ಅಂತಾರಲ್ಲ, ಇದ ಮಾತನಾಡಿ ಕೆಲರಂ ಮುಟ್ಟಿ ಕೆಲರಂ ಅಂತ ಹೇಳ್ತಾರೆ ನಿಜಗೊಂಡ್ರು. ಅದನ್ನ ಹೆಂಗ ಅದ ಅಂದ್ರೆ ಆ ಪರಂಪರೆ ಒಳಗದ. ಮತ್ತ ಯೂಟ್ಯೂಬ್ನಾಗ ಯಾರಿಗೆ ಹೆಂಗ್ ಮುಟ್ಬೇಕ್ರಿ, ಹೆಂಗ್ ನೆತ್ತಿ ತಡಿ ಹೆಂಗ್ ಮುಟ್ಬೇಕು, ಕಣ್ಣು ಹೆಂಗ್ ಮುಟ್ಬೇಕು. ಅದರಿಂದ ಯೂಟ್ಯೂಬ್ನಲ್ಲಿ ಜ್ಞಾನ ಆಗೋದಿಲ್ಲ. ಬಹಳ ಅಂದ್ರೆ ಜ್ಞಾನ ಆಗಿದ್ದು ನೆನಪು ಮಾಡ್ಕೊಂಡು ಕುಂಡ್ರು. ಯೂಟ್ಯೂಬ್ ನಲ್ಲಿ ಜ್ಞಾನ ಆಗುದಿಲ್ಲ. ಆದ್ರಿಂದ ಅನೇಕ ಮಹಾತ್ಮರು ಯೂಟ್ಯೂಬ್ ಚಾನಲ್ನವ್ರು ಮಾಡೋದಿಲ್ಲ. ಗುರು ಶಿಷ್ಯ ಪರಂಪರೆಯಲ್ಲಿ ಚಕ್ಷು ದೀಕ್ಷಾದ ಏನ್ರಿ, ಅವನ ಏನದ ಕರುಣ ಕಟವಾಕ್ಷದ ಒಂದು ಆ ಆಶೀರ್ವಾದದಿಂದ ಅವನ ಗುರುವಿನ ಶಿಷ್ಯನ ಉದ್ಧಾರ ಆಗ್ತಿರ್ತದೆ. ಮಾತನಾಡಿ ಕೆಲರಂ ಮುಟ್ಟಿ ಕೆಲರಂ ಉದ್ಧಾರ ಮಾಡ್ತಾನ ಅಂತ ಹೇಳ್ತಾನೆ ನಿಜಗೊಂಡು. ಇಲ್ಲ, ಇನ್ನೊಂದು 10 ಮಿನಿಟ್ ಅದ, ಇನ್ನೊಂದು 15 ಮಿನಿಟ್ ಅದ, ಮುಗಿಸ್ತೇನೆ. There is another indirect method of knowing that Brahman. That indirect pramanam has been passed on from Guru to Shishya. ಯಾವ್ದು ನಿಮ್ ಪರಂಪರೆ ರೀ? ಹೇಳ್ತಾರ ನೋಡಿ, ಪರಂಪರೆ ಹೇಳ್ತಾರ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ಚ. ಈ ಪರಂಪರೆ ನಮ್ದು. ಸದಾಶಿವ ಸಮಾರಂಭಾಂ
ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇನ್ನೊಂದು ಮಂತ್ರ, ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ಚ. ಈ ಪರಂಪರೆ ನಮ್ದು. ದ ಇಂಡೈರೆಕ್ಟ್ ಪ್ರಮಾಣ ಮೀನ್ಸ್ ವೈದಿಕ ಶಬ್ದ ಪ್ರಮಾಣಂ. ಯಾವುದು ಆ ಪ್ರಮಾಣ? ಶಬ್ದ ಪ್ರಮಾಣದಾಗ ಎರಡು ಪ್ರಮಾಣಗಳು. ಒಂದು ಶಬ್ದ ಪ್ರಮಾಣ, ಅದರಲ್ಲಿ ಎರಡು ಭಾಗ. ಯಾವುದು? ಒಂದು ಲೌಕಿಕ ಶಬ್ದ ಪ್ರಮಾಣ, ಒಂದು ವೈದಿಕ ಶಬ್ದ ಪ್ರಮಾಣ. ಅದರಲ್ಲಿ ಲೌಕಿಕ ಶಬ್ದ ಪ್ರಮಾಣ ಇದರಲ್ಲಿ ಪ್ರಮಾಣ ಆಗುದಿಲ್ಲಪ್ಪ. ವೈದಿಕ ಶಬ್ದ ಪ್ರಮಾಣದಿಂದ ಆ ಒಂದು ಅಣುವಿನಿಂದ ಹೇಳಕ್ ಬರ್ತದೆ. The Vedic method of revelation, since it is not a conventional pramanam, it is called ಅಪೌರುಷೇಯ ಶಬ್ದ ಪ್ರಮಾಣಂ. ಇದು ಮನುಷ್ಯರ ಬುದ್ಧಿಯಿಂದ ಉತ್ಪನ್ನ ಆಗಿಲ್ಲ, ಪರಮಾತ್ಮನಿಂದ ವಾಣಿ ಇರುವುದರಿಂದ ಇದು ಅಪೌರುಷೇಯ ವಾಣಿ ಅಂತಾರೆ. ಇದು ಪುರುಷನ ಬುದ್ಧಿಯಿಂದ ಬತ್ತೆಯಿಂದ ಬಂದಂತ ಜ್ಞಾನ ಅಲ್ಲ. ಪುರುಷನ ಬುದ್ಧಿಯಿಂದ ಬಂದದ್ದು ಏನಾಗ್ತೈತ್ರಿ ಅಂದ್ರೆ ದೋಷ ಸಹಿತದಿಂದ ಕೂಡಿರ್ತವ. ಯಾಕ? ತನಗ ರಾಗ ದ್ವೇಷಗಳನ್ನ ಕೂಡಿ ಬರ್ತದ. ರಾಗ ಇದ್ದವ್ರ ಮ್ಯಾಗ ಪ್ರೀತಿ ಹೆಚ್ಚಿಗೆ ಮಾಡಿ ಹೇಳಿರ್ತಾನವ, ದ್ವೇಷ ಇದ್ದವ್ರನ್ನ ಕಡಿಮೆ ಮಾಡಿ ಹೇಳಿರ್ತಾನ. ಮನುಷ್ಯನ ಬುದ್ಧಿನ ಹಂಗದ, ರಾಗ ದ್ವೇಷಗಳಿಂದ ಕೂಡಿಯದ. ಆದ್ರ ಪರಮಾತ್ಮನ ವಾಣಿಗೆ ಯಾರಿಗ ಮ್ಯಾಗ ರಾಗ ಇಲ್ಲ, ಯಾರ ಮ್ಯಾಗ ದ್ವೇಷವಿಲ್ಲ. ಅದು ಇದ್ದಕ್ಕಿದ್ದಂಗೆ ಹೇಳುವಂತ ವಾಣಿ, ಅದಕ್ಕೆ ಅಪೌರುಷೇಯ ವಾಣಿ ಅಂತಾರೆ. ಅಪೌರುಷೇಯ ಪ್ರಮಾಣಂ ಶಾಸ್ತ್ರ ಪ್ರಮಾಣಂ. ಅದಕ್ಕೆ ಏನಂತಾರ? ಅಪೌರುಷೇಯ ಪ್ರಮಾಣಂ ಅಂತಾರ, ಶಾಸ್ತ್ರ ಪ್ರಮಾಣಂ ಅಂತಾರ, ಅಥವಾ ವೈದಿಕ ಶಬ್ದ ಪ್ರಮಾಣಂ ಅಂತಾರ. ಅಪೌರುಷೇಯ ಪ್ರಮಾಣ ಆಲ್ಸೋ ಡಸಂಟ್ ರಿವೀಲ್ ಆತ್ಮ. ಈ ಮುಂದೆ ಹೇಳ್ತಾರ ಅವರು, ಈ ಶಾಸ್ತ್ರ ಪ್ರಮಾಣ ಆದ್ರೂ ಕೂಡ ಆತ್ಮನನ್ನ ಅಪೌರುಷೇಯ ಪ್ರಮಾಣ also doesn't reveal Atma, but it indirectly helps in to recognize the Atma. ಅದು ಕೂಡ ಆ ಪ್ರಮಾಣಕ್ಕೂ ಅದು ವಿಷಯ ಆಗೋದಿಲ್ಲ. ಆ ವಿಷಯ ಆಗದಂಗ ಒಂದು ಅಣುವಿನಿಂದ ತಿಳಿಸಿಕೊಡ್ತದೆ ಅಂತ. ಒಂದು ಅಣುವಿನಿಂದ ಅದು ತಿಳಿಸಿಕೊಡ್ತದ ಅಂತ ಹೇಳ್ತಾರೆ. ನಾವು ವಾಟ್ ಇಸ್ ದಟ್ ಇಂಡೈರೆಕ್ಟ್ ಮೆಥಡ್? ಏನದು ಆ ಅಣುವಿನಿಂದ ಹೇಳ್ಕೊಡುವಂತದ್ದು? ಯಾವುದು ಅಂದ್ರೆ ದ ಗುರು ಸೇಸ್ the credit doesn't go to me. I have gathered that indirect ಅಪೌರುಷೇಯ ಶಬ್ದ ಪ್ರಮಾಣ from my guru. ನೋಡ್ರಿ ಅಂತಾರ ಗುರುಗಳು, ಇದ್ರದ್ದು ಇದು ಈ ಕ್ರೆಡಿಟ್ ಅಂದ್ರೆ ಏನು? ಈ ಅಲೌಕಿಕ ಶಬ್ದ ಪ್ರಮಾಣದ ಲಾಭ ಲಾಭ ಅನ್ಬೋದೇನ್ರಿ ಪರ್? ಲಾಭ ಅಂದ್ರಲ್ಲ, ಲಾಭ ಅಂದ್ರಿ ಅಥವಾ ಅದರ ಮಹಿಮೆ, ಅದರ ಗರಿಮೆ ಅದು ನನಗ್ ಸಲ್ಲೋದಿಲ್ಲಪ್ಪ. ಅದ್ ನನ್ನ ಗುರುಗಳು ನನಗೆ ಹೇಳಿಕೊಟ್ಟಾರ. ಐ ಹ್ಯಾವ್ ಗ್ಯಾದರ್ಡ್ ದಟ್ ಇಂಡೈರೆಕ್ಟ್ ಅಪೌರುಷೇಯ ಶಬ್ದ ಪ್ರಮಾಣಂ ಫ್ರಮ್ ಮೈ ಗುರು. ನನ್ನ ಗುರುವಿಗೆ ಸಲ್ತದ ಅಂತಾನ. ಅವ ಏನಂತಾನ, ಇದೇ ನಂದಲ್ಲಪ್ಪ, ಇದು ನನ್ನ ಗುರುವಿಗೆ ಸಲ್ತದೆ. ಹಂಗ ಗುರುಗಳಿಗೆ ಹೇಳಿದೆ ಅಂತ ಅನ್ಕೊಂತ ಎಲ್ಲಿಗೆ ಹೋಗ್ತದ ಅಂದ್ರೆ ಆದಿ ಗುರು ಯಾರು? ಪರಮಾತ್ಮಗೆ ಹೋಗ್ತದ, ಸದಾಶಿವನಿಗೆ ಹೋಗ್ತದ. ಸದಾಶಿವ ಸಮಾರಂಭಂ ಅಥವಾ ನಾರಾಯಣಂ ಪದ್ಮಭುವಂ ಅಲ್ಲಿ ಹೋಗ್ತದ. ಆ ಗುರುವಿಂದ ಗುರುವಿಗೆ ಹೋಗ್ತದೆ. ಶಿಷ್ಯ ಗುರುವಿಗೆ ನಮಸ್ಕಾರ ಮಾಡ್ತಾನ, ಕಾಲಿಗೆ ನಮಸ್ಕಾರ ಮಾಡ್ತಾನ. ಕಾಲಿನೊಳಗ ಹೆಬ್ಬಟ್ಟಿಗೆ ನಮಸ್ಕಾರ ಮಾಡ್ಬೇಕಂತ ನೇಮ. ಹಣಿ ಹೆಬ್ಬಟ್ಟಿಗೆ ಹತ್ತಬೇಕು. ಆ ಹೆಬ್ಬಟ್ಟಿನ ಮೂಲಕ ಆ ಪರಂಪರೆಗೆ ನಮಸ್ಕಾರ ಮಾಡ್ಬೇಕು. ಶಿಷ್ಯ ಗುರುವಿಗೆ ಹೆಬ್ಬಟ್ಟಿನ ಮೂಲಕ ಸ್ಮರಣೆ ಮಾಡಿದಾಗ ಆ ಗುರು ಇದು ನನಗೆ ಸಲ್ಲದೆ ಗೌರವ ಅಂತ ತಿಳ್ಕೋಬಾರ್ದು. ಇದು ನನ್ನ ಗುರುವಿಗೆ ಹೋಗ್ಲಿ ಅನ್ಕೋತ, ಕಣ್ಣು ಮುಚ್ಚಿ ನನ್ನ ಗುರುವಿಗೆ ಮುಟ್ಲಿ ಅನ್ಕೋ. ಅವನ ಗುರುವಿಗೆ ಮುಟ್ಲಿ, ಅವನ ಗುರುವಿಗೆ ಮುಟ್ಲಿ. ಹೀಗೆ ಇದು ಆದಿ ಗುರು ಆದಂತ ನಾರಾಯಣನಿಗೆ ಹೋಗಿ ಮುಟ್ಟಬೇಕು ಅನ್ನುವಂತ ಭಾವದಿಂದ ನಾವು ಗುರುಗಳಿಗೆ ಕಾಲಿನ ಹೆಬ್ಬಟ್ಟಿಗೆ ನಮಸ್ಕಾರ ಮಾಡ್ತೀವಿ. ಇದು ಕೂಡ ಇಷ್ಟು ಮಜಾದ ಈ ತಿಳ್ಕೊಳ್ಳೋದು ಹೀಗಲ್ಲ. ಬಟ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಟು ರಿಕಗ್ನೈಸ್ ದಿ ಆತ್ಮ. ಆತ್ಮನನ್ನ ನಾವು ಇಂಡೈರೆಕ್ಟ್ಲಿ ಅಂದ್ರೆ ಒಂದು ಅಣುವಿನಿಂದ ತಿಳ್ಕೊಳ್ಳಿಕ್ಕೆ ಇದು ಅನುಕೂಲ ಆಗ್ತದೆ. ನಾವು ವಾಟ್ ಇಸ್ ದಟ್ ಇಂಡೈರೆಕ್ಟ್ ಮೆಥಡ್? ದ ಗುರು ಸೇಸ್ ದಟ್ ಅಂತ ಹೇಳ್ತಾನೆ. I got the secret formula like Coca-Cola from secret formula. Only some people know, one or two only it seems. If you say Coca-Cola formula is secret, what about the ultimate reality? Only few people will know. I got it because I am great. I got it from my guru.
and he is my Guru great? You the colleague to the Guru. But what is the Guru himself? He say, no, it came from my Guru. So who is that Guru? You are Narayanam Padmaguvam. ಆ ಗುರು ಯಾರಪ್ಪ? ಆದಿಗುರು ಅಂದ್ರೆ ನಾರಾಯಣ, ಪದ್ಮಭುವ, ಪದ್ಮಭುವಂ, ವಶಿಷ್ಠಂ, ಆರ್ ಸದಾಶಿವ ಸಮಾರಂಭ, ಇವರೆಲ್ಲ ನಮ್ಗೆ ಆದಿಗುರು. ಇಫ್ ಯು ಆರ್ ವರ್ಟಿಕಲ್ ಮೀನ್ಸ್ ವೈಷ್ಣವೈಟ್, ನಾರಾಯಣಂ, ಪದ್ಮಭುವಂ, ವಿ ಸೇ ವಿಷ್ಣು. ಇಫ್ ಯು ಆರ್ ಹಾರಿಜಾಂಟಲ್ if you are horizontal, it means ಶವೈಟ್ಸ್, ಸದಾಶಿವ ಸಮಾರಂಭ. ಯಾರೇ ಸಲ್ತತ್ರಿ? ನಿಮ್ಗೆ ಅಡ್ಡೇಳಿ ಅದಾವ, ಉದ್ದೇಳಿ ಅದಾವ್ರಿ, ಎದೀವಿ ಧಣಿ ಮ್ಯಾಗ ಅಂತ ಕೇಳ್ತಾರಪ್ಪ. ಇಲ್ರಿ ನಮ್ಮ ಅಡ್ಡೇಳಿ ಅದಾವ. ಅಡ್ಡೇಳಿ ಅಂದ್ರೆ ವಿಷ್ಣು ಭಕ್ತರೇನು? ಹೌದು, ಇದು ಶಿವನ್ ಭಕ್ತರಿ. ಹಂಗಾರ ಶಿವ ನಿಮಗ ಆದಿಗುರು. ಇಲ್ರಿ ನಮ್ದು ಉದ್ದೇಳಿ ಅದಾವ, ಹಣಿ ಮ್ಯಾಗ ಉದ್ದೇಳಿ ಇದ್ರೆ ನೀವು ವಿಷ್ಣು ಭಕ್ತರು. ಅಂದ್ರ ವಿಷ್ಣು ಭಕ್ತರು ಅಂತಂದ್ರೆ ನೀವು ವೈಷ್ಣವರು ಅನ್ನಂಗ. ಅಂದ್ರೆ ನಿಮ್ಗೆ ಏನ್ ಅನ್ಬೇಕು? ನಾರಾಯಣ ಪದ್ಮಭುವಂ ನಿಮಗ ಆದಿಗುರು ಅಂತ ತಿಳ್ಕೊಳ್ರಿ. ನೀವು ಮಾಡ್ಕೊಳ್ರಿ ಅಡ್ಡ ಉದ್ದ ಹೇಳಿ ಅಂತಾರ. ವಿಷ್ಣು ಆರ್ ಶಿವ, ಭಗವಾನ್ ಇಸ್ ದ ಸೋರ್ಸ್ ಆಫ್ ದಿಸ್ ನಾಲೆಜ್. ಈಗ ಈ ಜ್ಞಾನಕ್ಕ ಭಗವಂತನೇ ಏನದ ಮೂಲ ಆಕಾರ. ಸೋರ್ಸ್ ಅಂದ್ರೆ ಏನ್ರಿ? ಆಕಾರ. ಎಲ್ಲಿ ಸಿಗ್ತದ ಆ ಸ್ಥಳಕ್ಕೆ ಆಕಾರ ಅಂತ ಸೋರ್ಸ್ ಅಂತ. ವಾಟ್ ಈಸ್ ದ ಮೆಥಡಾಲಜಿ? ಇನ್ ದ ಸೆಕೆಂಡ್ ಲೈನ್ he says ಇತಿ ಶುಶ್ರೂಮಃ. ಹೇಳ್ತಾರವ, we have heard the following teaching. ನಾವು ಈ ರೀತಿ ಈ ಶಾಸ್ತ್ರವನ್ನ ಕೇಳಿದ್ದೇವೆ ಅಂತ ಮಂತ್ರ ದೃಷ್ಟಾರವರು ಕೇಳ್ಯಾರವರು. ಅದಕ್ಕೆ ಅವ್ರು ಕೇಳಿದ್ರಿಂದ ಈ ಉಪನಿಷತ್ತುಗಳಿಗೆ ಶ್ರುತಿಗಳನ್ನುತ್ತಾರೆ. ದ ಮೆಥಡಾಲಜಿ ಈಸ್ ಗಿವನ್ ಇನ್ ದ ಫಸ್ಟ್ ಲೈನ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಂಟೈರ್ ಕೇನ ಉಪನಿಷತ್. ದ ಫಸ್ಟ್ ಲೈನ್ ಈಸ್ ಸಂಪ್ರದಾಯ. ಸಂಪ್ರದಾಯ ಅನ್ನೋದು ಇದ್ರಾಗ ಮೊದಲನೇ ಲೈನ್ ಅದ ನೋಡಿ. ಆ ಸಂಪ್ರದಾಯಕ್ಕೆ ಬಹಳ ಮಹತ್ವ ಅದ. ನಾವು ಇವತ್ತರ ತಿಳಿಯಲಿ ಅಥವಾ ಇನ್ನೂ 10 ವರ್ಷ ತಿಳಿಯಲಿ, ಸಂಪ್ರದಾಯದ ಮಹತ್ವ ತಿಳಿಯುವುದು ಬಹಳ ಕಠಿಣ. ಆತ್ಮೀಯರೇ, ಬೇರೆ ಕಡೆ ಹೋಗಿ ನಿರಾಶೆ ಆಗಿ ಹೊಳ್ಳಿ ಇಲ್ಲಿಗೆ ಬಂದು ಜ್ಞಾನ ಹೊಂದಿದಾಗ ಅದೇನು ಆನಂದ ಆಗ್ತದ ಆನಂದೇ ಗೊತ್ತು. ಆದ್ರಿಂದ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗೋದಿಲ್ಲ ಸಂಪ್ರದಾಯದ ಬಗ್ಗೆ. ಅಂಡ್ ಫ್ರಮ್ ವೇರ್ ಡಿಡ್ ದ ಸೀಕ್ರೆಟ್ ಕೀ ಕಮ್? ಈ ಒಂದು ಉಪನಿಷತ್ತುಗಳನ್ನ ಚಾವಿ ಯಾರ ಕಡೆ ಐತಿ ಅಂತ ದ ಗುರು ಸೇಸ್ ಇತಿ ಶುಶ್ರಮಃ. ವಿ ಹ್ಯಾವ್ ಹರ್ಡ್ ದೀಸ್ ವರ್ಡ್ಸ್ ಪೂರ್ವೇಶಾಂ. ಈ ಶಬ್ದಗಳನ್ನು ನಾವು ಕೇಳಿದ್ದೇವೆ. ಶುಶ್ರೂಮ. Which Guru who revealed Naha for us? Very careful. Naha is for us, not more. Gave, revealed that methodology. ಇದನ್ನ ಶಾಸ್ತ್ರ ಪರಂಪರೆ ಒಳಗ ನಮ್ಗೆ ಈ ವಿದ್ಯೆಯನ್ನ ಕೊಟ್ಟಿರ್ತಾರೆ. ಇನ್ನೂ 5 ನಿಮಿಷದ ನನಗೆ ಯಾಕೋ ಬೇರೆ ಫೋನ್ ಬರಾಕತ್ತವ. ಆದ್ರಿಂದ ಕಾಲಾಂತರದಿಂದ ಮತ್ತೆ ವಿಷಯವನ್ನು ನಾಳೆಗೆ ಮುಂದುವರ್ಸೋಣ ಅನ್ನೋದಿಗೆ ಇವತ್ತಿನ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮನೆಗೆ ವಿರಾಮ.